व्यासाय भवनाय शीशाय गुणराशये वृद्ध्याय शुद्धविद्याय मध्वाय च सप्ताङ्गरूपाय सर्वाधिष्ठाननिधे निजे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेनवे अज्ञानतिमिच्छेदं बुद्धिसम्पत्प्रदायकं विज्ञानविमलं शान्तं विद्याख्यगुरुं भजे। ಹರಿಕಥಾಮೃತಸಾರ ಗುರುಗಳ ಚರಣದಿಂದ ಪಂಚಪೇಳವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳಬಹುದು. ಇದನಾದರದೆ ಕೇಳುವುದು ಸಿದ್ಧ ಸಾಧನವಿದ ಬಿಂಬಕಾಂಬೋಜಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಬಲಿವ. ಹರೇ ನಮ ಹರೇ ನಮ. ಪೂಜ್ಯ ದಾಸರಾಯರ ಅನುಗ್ರಹದಿಂದ ಚಕ್ರಾಬ್ಜ ಮಂಡಲದ ಮುಂದಿನ ಗತಿಗೆ ಹೋಗೋದು. ನಿನ್ನೆ ಮೊನ್ನೆ ಲಕ್ಷ್ಯ ಮೊನ್ನೆ ಅಂತಂದ್ರೆ ಈ ಚಕ್ರಾಬ್ಜ ಮಂಡಲ ಅಂದ್ರೆ ಏನು, ಯಾಕೆ ತಿಳ್ಕೋಬೇಕು ಅಂತ ತಗೊಂಡು ಚಕ್ರಾಬ್ಜ ಮಂಡಲದ ಪೂರ ಹೊರಗಿನ ಉಪಾಸನೆ, ವೈಕುಂಠಕ್ಕೆ 4 ದ್ವಾರಗಳು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಆ 4 ದ್ವಾರಕ್ಕೆ ಇರ್ತಕ್ಕಂತಹ ದ್ವಾರಪಾಲಕರ ಉಪಾಸನೆ, ಅನುಸಂಧಾನವಿಲ್ಲದ ಪೂಜೆ ಹರಿ ಒಲ್ಲನೋ ಹರಿ ಒಲ್ಲನೋ. ಪ್ರತಿಯೊಂದು ಶಾಸ್ತ್ರ ಸಮ್ಮತ ಹಚ್ಚಕ್ಕಂತ ಸಿದ್ಧಾಂತ ಏನು ಕೊಟ್ಟಿದ್ದಾರೆ ಆಚಾರ್ಯ ಪ್ರಮೂಲ ಗ್ರಂಥದಲ್ಲಿ, 32 ಸರ್ವಮೂಲ ಗ್ರಂಥದಲ್ಲಿ ಬರ್ತಕ್ಕಂಥ ಚಿಂತನೆ, ಅಷ್ಟಾದಶ ಪುರಾಣ, ಉಪನಿಷತ್ತು, ಪಂಚರಾತ್ರಾಗಮ, ಅನೇಕ ಗ್ರಂಥಗಳ ವಿಸ್ತಾರ ಮಾಡ್ತಾ ಹೋದಾಗ ಬ್ರಹ್ಮಾಂಡ ಅದ್ರೊಳಗೆ ಒಂದನ್ನು ಹಿಡ್ಕೊಂಡು ಮತ್ತೆ ಒಳಗೆ ಹೋದ್ರೆ ಅನಂತ ಬ್ರಹ್ಮಾಂಡದ ಉಪಾಸನೆ ಚಿಂತನೆ ಗೊತ್ತಾಗ. ಯಾಕಿಷ್ಟೆಲ್ಲ ತಿಳಿಸ್ಕೊಟ್ರು ನಮಗೆ, ತುಂಬಾ ಚಿಂತನೆ ಬರ್ತದೆ. ಇಷ್ಟೆಲ್ಲ ಓದ್ಬೇಕಾ ಮೋಕ್ಷಕ್ಕ ಅಂದ್ರೆ ಓದ್ಬೇಕು. ಇಷ್ಟು ಇಡೀ ಪುಸ್ತಕ ಓದಿದಾಗ ನನಗಾಗಿ ಕೊಟ್ಟಂತ ಒಂದು 10 ಕ್ವಶನ್ಗೆ ಉತ್ತರ ಸಿಗ್ತದೆ. ಆದ್ರೆ ಅದ್ರೊಳಗೆ ನನಗೆ ಬರ್ತಕ್ಕಂಥ ಕ್ವಶನ್ ಯಾವ್ದಂತ ನನಗೆ ಗೊತ್ತಾಗ ಬುಕ್ ಓದ್ಬೇಕು. ಅದರಂತೆ ಈ ಎಲ್ಲ ಪುರಾಣ ಇತಿಹಾಸಗಳ ಚಿಂತನೆ, ಉಪನಿಷತ್ತುಗಳ ಚಿಂತನೆ, ಸರ್ವಮೂಲ ಗ್ರಂಥಗಳ ಚಿಂತನೆ, ಮತ್ತು ಅದಕ್ಕೆ ಟೀಕಾ ಮಾಡಿದಂತ ಜೈತೀರ್ಥರು, ಮತ್ತೆ ಅದಕ್ಕೆ ಬೇಕಾದಂತ ಇನ್ನು ಅನೇಕ ಜನರು, ಮತ್ತೆ ಪರಮ ಪೂಜ್ಯ ದಾಸ ಪಿತಾಮಹರಂತ ನಾರವಂಶ ಪುರಂದರಾಯರು, ಅವರಿಂದ ಬಂದಂತ ಬಳುವಳಿ ಎಲ್ಲಾ ದಾಸರು ಮಾಡಂತ ಕೀರ್ತನ, ಮುಂಡಿಗೆ, ಮತ್ತ ಪದ್ಯ ಸುಳ್ಳಾದಿಗಳವಲ್ಲ, ಇವೆಲ್ಲವೂ ಮುಕ್ತಿಗೆ ಹೋಗ್ತಕ್ಕಂತ ಜೀವರಾಶಿಗಳಿಗೆ ಏನಪ್ಪ ಅಂದ್ರ ಅದ ಒಂದು ಹಾದಿ ತೋರಿಸ್ಕೊಟ್ಟಿದೆ. ಯಾವ ಹಾದಿ ಅಂದ್ರ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಕ್ಕೆ ಬೇಕಾದಂತಹ ಚಿಂತನೆ ಹಾಕೊಡ್ತದೆ. ಅದರಂತೆ ವ್ಯಾಸದ ಸಾಹಿತ್ಯದೊಳಗೆ ಮೇರು ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು, ಪೂರ್ವದಲ್ಲಿ ಬಹಳ ಜನ ಬಂದಾರೆ, ಜಯತೀರ್ಥರಾಜ ಎಲ್ಲರೂ ಬಂದಿದ್ರು. ಅದು ನಮಗೆ ಸಮೀಪದಿಂದ ಇವತ್ತು ಆ ದಾಸ ಸಾಹಿತ್ಯಕ್ಕೂ ವ್ಯಾಸ ಸಾಹಿತ್ಯಕ್ಕೂ ಪಿತಾಮಹರಾಗಿರ್ತಕ್ಕಂಥ ನಮ್ಮ
ಶ್ರೀಪಾದರಾಜರು ಅವರ ಕೆಳಗೆ ಬಂದ ವ್ಯಾಸರಾಯರು ಅವ್ರ ಕೆಳಗೆ ಬರ್ತಕ್ಕಂತ ರಾಘವೇಂದ್ರ ತೀರ್ಥರು ಆದಿಯಾಗಿ ಇನ್ನು ಅನೇಕ ಮಿಕ್ಕಲಾದ ಜ್ಞಾನಿವರೆಣ್ಣರಿದ್ದಾರೆ. ಉಡುಪಿ ಅಷ್ಟಮಠಗಳು, ಘಟ್ಟದ ಮೇಲೆ ಬರ್ತಕ್ಕಂಥ ನಮ್ಮ 4 ಜನ ಪದ್ಮಾರ್ಥ ತೀರ್ಥರು, ಅಕ್ಷೋಪ್ ತೀರ್ಥರು ಮತ್ತು ನರಹರಿ ತೀರ್ಥರಿಂದ ಬಂದಂತಹ ಅನೇಕ ಯತಿ ಪರಂಪರೆ, ರಾಘವೇಂದ್ರ ಸ್ವಾಮಿ ಮಠ, ಶ್ರೀಮದ್ ಉತ್ತರಾದಿ ಮಠ, ಮತ್ತ ಅಂತಂದ್ರ ಶ್ರೀ ವ್ಯಾಸರಾಯ ಮಠ, ಶ್ರೀಪಾದರಾಯ ಮಠ ಅಂತ ಹಿಂಗ ವ್ಯಾಸ ತತ್ವಕ್ಕೆ ಬೇಕಾದಂತ ಅನೇಕ ಟಂಗೆಗಳೆಲ್ಲವೂ ಬಂದು ಅದು ಎಲ್ಲದಕ್ಕೆ ಎಲ್ಲಿ ಸೇರ್ತಾ ಇದೆ ಅಂದ್ರೆ ಜೀವಿ ಸಾಧಕ ಏನಪ್ಪಾ ಅಂದ್ರೆ ಉತ್ತಮ ಗತಿಗೆ ಅಂದ್ರೆ ಈ ಸಂಸಾರ ಚಕ್ರದ ಬಿಡುಗಡೆ ಹೊಂದಿ ಮುಕ್ತಿ ಪಥಕ್ಕೆ ವೈಕುಂಠಕ್ಕೆ ಹೋಗ್ತಕ್ಕಂಥ ಸಾಧನವನ್ನ ತೋರ್ಸ್ಕೊಟ್ಟಂತ ಪುಟಾತ್ಮರು, ಸತ್ಯಧ್ಯಾನರು, ಸತ್ಯಬೋಧರು, ಸತ್ಯ ಪ್ರಮೋದರು, ಅಧುನಾಪಿ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಸುವಿದ್ಯೇನ್ರು, ಶ್ರೀ 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 ಸುಭೇನ್ ತೀರ್ಥ ಶ್ರೀಪಾದಂಗಳವರು, ವಿಜ್ಞಾನಿ ತೀರ್ಥ ಶ್ರೀಪಾದಂಗಳವರು, ವಿಜಯ ತೀರ್ಥರು, ಶ್ರೀ ತೀರ್ಥರು. ಹಿಂಗ ಅದು ಹೇಳಕ್ಕೆ ಒಂದು ನಾಲ್ಕಲ್ಲ, ಅನಂತ ಏನಪ್ಪ ಯತಿಗಳಾಗಿ ಬಂದು ಏನಪ್ಪ ಜ್ಞಾನವನ್ನ ಬೋಧನೆ ಮಾಡಕ್ಕೆ ಒಂದು ದೊಡ್ಡ ಹಿಂಡೆ ಕಳಿಸಿದ್ರೆ ಪರಮಾತ್ಮ, ದೊಡ್ಡ ವೃಂದ. ಆ ಕೃಷ್ಣ ಹಿಂದೆ ಗೋಪಿಕಾಸ್ತ್ರೀಯರು ಹೆಂಗಿದ್ರು ಹಂಗೆ ಪರಮ ಪೂಜ್ಯ ಯತಿವರಣ್ಯರು ಮತ್ತು ಪರಮ ಪೂಜ್ಯ ದಾಸವರಣ್ಯರು ಒಂದು ದೊಡ್ಡ ಗುಂಪು ಏನಪ್ಪಾ ಅಂದ್ರೆ ಒಬ್ಬ ಅಲ್ಲೋ ಇಲ್ಲೋ ಇರ್ತಕ್ಕಂಥ ಮೋಕ್ಷಕ್ಕೆ ಯೋಗ್ಯವಾಗ್ತಕ್ಕಂಥ ಜೀವರಾಶಿಯನ್ನು ಹುಡುಕಿ ಅವ್ರಿಗೆ ಅನುಗ್ರಹ ಮಾಡ್ತಕ್ಕಂತಹ ಕಾರ್ಯ, ಅವ್ರಿಗೆ ಉಪದೇಶ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಜಗತ್ತಿನಲ್ಲಿ ಬೋಧಕರಾಗಿದ್ದಾರೆ. ಇದು ಯಾಕೆ ತಗೋಬೇಕಾಗಿತ್ತು ಅಂದ್ರ ಅನಂತ ಶಬ್ದ ವಾಚ್ಯರ ಪರಮಾತ್ಮ, ಅನಂತ ಗ್ರಂಥಗಳವಲ್ಲ, ಅಲ್ಲಿ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಇದಕ್ಕೆ ಒಬ್ಬೊಬ್ಬರು ಬೇರೆ ಬೇರೆ ಟಿಪ್ಪಣಿ ಮಾಡಿದ್ದಾರೆ. ಇದೇ ನಮ್ಮ ಹರಿಕಥಾಂಸಾರಕ್ಕೆ ಬಹಳ ಜನ ಟಿಪ್ಪಣಿ ಮಾಡಿದ್ದಾರೆ. ಈಗ ನಿತ್ಯ ನೂತನವಾದ ಹರಿಕಥಾಂಸಾರ ಅನೇಕ ಜನ ಪಂಡಿತರು ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ, ನಿತ್ಯ ನೂತನವಾಗಿರ್ತಕ್ಕಂಥದ್ದು. ಅಲ್ಲ, ದೋಷ ಅಂತ ವಿಚಾರ ಅಲ್ಲ, ಅವರವರಿಗೆ ತಿಳಿದ ಮಟ್ಟಿಗೆ ಆ ಜ್ಞಾನವನ್ನು ವಿಸ್ತಾರವಾಗಿ ಪರಮಾತ್ಮನ ರೂಪ ಗುಣಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಇಷ್ಟಕ್ಕೆ ನಮ್ಮ ಸಾಧನ ಅಲ್ಲ. ಸುಳಾದಿ ಪಾರಾಯಣ ಮಾಡೋದು, ಹರಿಕಥಾಂದ್ರ ಪಾರಾಯಣ ಮಾಡೋದು, ಹಾಡನ್ನ ಹೇಳ್ತಕ್ಕಂಥದ್ದು, ನರ್ತನ ಮಾಡ್ತಕ್ಕಂಥದ್ದು, ಮತ್ತೆ ಏನಪ್ಪಾ ಅಂದ್ರೆ ಈ ಎಲ್ಲ ಪುರಾಣಗಳನ್ನ ಹೇಳ್ತಕ್ಕಂಥದ್ದು, ಓದ್ತಕ್ಕಂಥದ್ದು, ಮತ್ತೆ ಶಾಸ್ತ್ರ ಸಂಬಂಧವಾದಂತ ಶ್ರೀಮನ್ ನ್ಯಾಯ ಸುಧಾದಿ ಸಕಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಆ ಚಕ್ರಾಬ್ಜ ಮಂಡಲದ ಒಳಗಿನ ಸಾರವನ್ನು ನಾನು ಹೆಂಗ ಒಳಗೆ ಹೋಗ್ಬೇಕು, ಆ ಚಕ್ರದ ಒಳಗೆ ಹೋಗ್ಬೇಕು ಎಂಬುದನ್ನ ಹೇಳಿ ಸಾರ್ತಾ ಇದೆ ಅಂತ. ಇದು ಬಹಳ ಅದ್ಭುತ ಚಿಂತನೆ. ನಾವು ಅದು ಒಂದೇ ಮಾಡಿದ್ರೆ ಆಗಲ್ಲ, ಅದನ್ನ ನನಗೆ ಅನುಸಂಧಾನ ಮಾಡ್ಕೋಬೇಕು. ಅಧ್ಯಯನ ಮಾಡೋದು ಒಂದೇ ಅಲ್ಲ, ಅಧ್ಯಯನವನ್ನ ಅಧ್ಯಾಪನ ಅಂದ್ರೆ ಏನಪ್ಪ, ನನ್ನ ಸಾಧಕ ತನ್ನ ದೇಹಕ್ಕೆ ಅನುಸಂಧಾನ ಮಾಡ್ಕೊಂಡಾಗ ಅದು ತನಗೆ ಅನುಭವಕ್ಕೆ ಬರ್ತದೆ ಹೊರತು ಅನುಭವಕ್ಕಿಲ್ಲ ಅಂದ್ರೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಕೆಲವೊಂದು ಆತ್ಮೀಯರಿಗೆ ಅನುಭವದ ಜ್ಞಾನ, ಅನುಭವದ ಭಕ್ತಿ, ಅನುಭವದ ವಿರಕ್ತಿಯನ್ನು ಉಪಾಸನೆ. ಅನುಭವದ ಜ್ಞಾನ ಬರಲಿಲ್ಲ, ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಆ ಶಾಸ್ತ್ರ ಅಧ್ಯಯನ ಓದ್ತೀವಿ ಅಷ್ಟೇ ಹೊರತು ನಾನು ಅದನ್ನ ಹೊಲವನ್ನ ಉತ್ತೀವಿ ಸ್ವಚ್ಛ ಮಾಡಿವಿ ಓದಿ, ಆದ್ರೆ ಜ್ಞಾನದ ಬೀಜನ ನಾವು ಹೊಲದಲ್ಲೇ ಬಿತ್ತಲಿಲ್ಲ. ಅದರಂತೆ ನಾವು ಎಲ್ಲ ಈಗೇನಿದ್ದೀವಿ ಇಷ್ಟು ಜನ ನಾವು ಮುಕ್ತಿ ಯೋಗ್ಯರಿದ್ದೀವಿ. ಆ ಮುಕ್ತಿ ಹಾದಿಗೆ ನಾನು ಹೋಗ್ಬೇಕು ಅಂದ್ರೆ ಇದು ವಿಶೇಷವಾಗಿರ್ತಕ್ಕಂಥ ಚಿಂತನೆ ನಾನು ಬರ್ಬೇಕು.
ಅನುಸಂಧಾನ ಈ ನಮ್ಮ ದೇಹಕ್ಕೆ ಹೊಂದ್ಬೇಕು. ಹೊಂದ್ಬೇಕಂದ್ರೆ ಹೊಂದ್ಸಿಕೋಬೇಕು ನಾವು. ಅದಕ್ಕೆ ಇದನ್ನ ಹೇಳ್ತಾರೆ ದಾಸರಾಯರು ನನ್ನ ಒಂದ್ ಕಡೆಗೆ ಅಂತಂದ್ರೆ, ಇಡೀ ಶಾಸ್ತ್ರ ಎಂತ ಶ್ರೀಮದ್ ಭಾಗವತ ಅದಲ್ಲ, ಅದು 12 ಸರ್ಗದ 12 ಸರ್ಗದೊಳಗಿರ್ತಕ್ಕಂತಹ ನಮ್ಮ ದೇಹದಲ್ಲಿದ್ದ ಪರಮಾತ್ಮನ ಏನಪ್ಪ 11 ಇಂದ್ರಿಯಗಳು, ಒಂದು 12 ರೂಪ, 11 ಇಂದ್ರಿಯಗಳು, 12 ಇಂದ್ರಿಯಲ್ಲಿ 11 ಸ್ತ್ರೀ ರೂಪ, ಒಂದು ಪುರುಷ ರೂಪ ಅಂತ ಹೇಳ್ತಾರೆ. ಅರಂಗ ಒಂದೊಂದು ಸರ್ಗನೂ ಏನಪ್ಪಾ ನಮ್ಗಿಲ್ಲಿ ಪರಮಾತ್ಮನ ರೂಪ. ಇಡೀ ನಮ್ಮ ದೇಹ ಸ್ಥೂಲ ಶರೀರ ಆ ಭಾಗವತ ಶ್ರೀಕೃಷ್ಣ ಪರಮಾತ್ಮನ ಒಂದು ರೂಪ ಅಂತ ಹೇಳ್ಕೊಳ್ಳೋದು. ಆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳ್ಕೊಡ್ತಿದ್ದಾರೆ ಈ ಭಾಗವತ ನನ್ನ ಒಂದು ಪ್ರತಿರೂಪ. ಈಗ ನನಗೆ ಭಗವಂತನ ಕಾಣಬೇಕಲ್ಲ ಅಂತ ಅಂದ್ರೆ ಹರಿಕಥಾಂಸಾರಲ್ಲಿ ಏನ್ ಬರ್ತದಂದ್ರೆ, ಸರ್ವ ಪ್ರತೀಕ ಸಂಧಿ ಅಂತ ಒಂದು ಬರ್ತದೆ. ಜಗತ್ತಿನಲ್ಲೇ ಬರ್ತಕ್ಕಂಥ 84 ಲಕ್ಷ ಯೋನಿಗಳನ್ನು ಕಣ್ಣಿಗೆ ಕಾಣ್ತಾವೆ ನಮ್ಮ ನಮ್ಮ ಯೋಗ್ಯತಾ ಅನುಸಾರ. ಅವೆಲ್ಲೋ ಪರಮಾತ್ಮ ಪ್ರತಿರೂಪಗಳಂತ ಉಪಾಸನೆ ಮಾಡ್ಕೊಂಡು ಹೋದಾಗ ನನಗ ಚಕ್ರಾಬ್ಜ ಮಂಡಲದ ಉತ್ತಮ ಗತಿ ಗೊತ್ತಾಗ್ತದೆ. ಸಾಕ್ಷಾತ್ ಪರಮಾತ್ಮ ನನಗೆ ಇಲ್ಲಿ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ. ಇಲ್ಲೇ ಮೋಹ ಮತ್ತು ಮಾಯ ಇರೋದು. ಈ ದೇಹ ಕೊಟ್ಟಿದ್ದಾನೆ, ಇದು ನಂದು ಅಂತ ಇಟ್ಬಿಟ್ಟಿದ್ದಾರೆ. ನನಗೆ ನನ್ನ ದೇಹದಿಂದ ನಾನು ಮಾತಾಡ್ತೀನಿ, ನನ್ನ ದೇಹದಲ್ಲಿ ಉಸಿರಾಡ್ತಾ ಇದ್ದೀನಿ, ಇದು ನನ್ನ ದೇಹದಿಂದ ನೋಡ್ತೀನಿ ಎಂಬ ಒಂದು ವಿಚಾರ ಬಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ಕಣ್ಣು, ಕಿವಿ, ಮೂಗು ಏನ್ ಬರ್ತವಲ್ಲ, ಇವೆಲ್ಲವೂ ಏನಪ್ಪ ಯಾರು ಮಾಡ್ತಾ ಇದ್ರಂತ ಗೊತ್ತಿಲ್ಲ. ಒಟ್ಟು ಗೊತ್ತಿದ್ರು ಅದಕ್ಕೆ ಅನುಭವಕ್ಕೂ ಬರೋದಿಲ್ಲ. ಇದು ಅನುಭವಕ್ಕೆ ನನಗೆ ಉಸಿರಾಡ್ತಾ ಇದ್ದೀನಲ್ಲ, ನಾವೆಲ್ಲರೂ ಉಸಿರಾಡ್ಲಕತ್ತೀವಿಲ್ಲ, ಇದು ನಮ್ಗೆ ಯಾವಾಗ ಗೊತ್ತಾಗ್ತದೆ ಉಸಿರಾಡ್ಲಕತ್ತೀನಿ ಅಂತ ನಾನು ನಮ್ಗೆ ಯಾವಾಗ ಬರ್ತದೆ ಅಂದ್ರೆ, ನಾನು ಓಡಿ ಓಡಿ ಹೋಗ್ತಾ ಇದ್ದೆ ದುಡ್ಡು ಅಂತ ದಮ್ ಹತ್ತದಲ್ಲ, ಅವಾಗ ಹಾ ಹಾ ಅಂತ ಏನ್ ಉಸಿರು ಬಿಡ್ತಿದ್ದೀನಿ. ಅವಾಗ ಮುಖ್ಯ ಪ್ರಾಣಗಳು ಒಳಗಡೆ ಶ್ವಾಸಕ್ರಿಯೆ ಮಾಡ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತದೆ. ನನ್ನ ಕಾಲದ ನಿಯಾಮಕರಾದ ಹರಿ ಏನಪ್ಪ ಇಲ್ಲೇ ಶ್ವಾಸೋಚ್ಛ್ವಾಸ ಸಂಬಂಧ ನನ್ನ ಆಯುಷ್ಯನ ಕ್ಷೀಣ ಮಾಡ್ತಾ ಇದ್ರ ಜ್ಞಾನ ಅಲ್ಲ, ಉಸಿರಾಡ್ತಕ್ಕಂಥ ಜ್ಞಾನ ಬರ್ತದೆ ಒಂದು. ಇನ್ನು ಎರಡನೇದು ಏನಪ್ಪಾ ಅಂದ್ರ, ನನ್ನ ದೇಹ ಬಿಟ್ಟು ಹೊರಗಡೆ ಹೋಗಿ ಉತ್ಕರ್ಣ ಮಾಡಕಲ್ಕ ಅವಾಗ ಈಗ ಬಹಳ ಶ್ವಾಸ ಹೆಚ್ಚು ಕಮ್ಮಿ ಆಗ್ತದೆ. ಉಸಿರು ಕಿರ್ಲಾಡ್ತಾ ಇದ್ದೀನಿ ನಾನು. ಅವಾಗ ಉಸಿರು ಏನಪ್ಪಾ ಅಂದ್ರೆ ಆಡ್ಲಕತ್ತಿ ನಾನು ಇನ್ನು ಅಂತ ಗೊತ್ತಾಗ್ತದೆ. ಜನರಿಗೆ ಈ ತಡಿ ಇನ್ನು ಉಸಿರಾಡ್ಲಕತ್ತೆ ಅಂತ ಕೂಡ್ತೀನಿ. ಅಂದ್ರ ನಾವ್ ಎಷ್ಟು ಹಿಂದಿದ್ದೀವಿ, ಅನಂತ ಕೋಟಿ ದುಡ್ಡು ಸಂಪಾದನೆ ಮಾಡ್ತೀವಿ, ಅದನ್ನ ಅನಂತ ಅಧ್ಯಯನ ಮಾಡಿವಿ, ಶಾಸ್ತ್ರ ಅಧ್ಯಯನ ಎಲ್ಲ ಮಾಡಿವಿ, ಕುತ್ಕೊಂಡಲ್ಲಿ ವಾದ ವಿವಾದ ಮಾಡ್ತೀವಿ ನಾವು. ಅದೇನಪ್ಪಾ ಅಂದ್ರೆ ನನ್ನ ಅನುಭವಕ್ಕೂ ಬರುವುದಿಲ್ಲ ಅಷ್ಟೇ. ನಾವೇನ್ ಮಾಡಿದ್ರೆ ತರ್ಕ ವಾದ ಮತ್ತು ಮಂಡನ ಖಂಡನ ಅಂತ ಬಂದು ಅಲ್ಲಿ ಹೋಗ್ತೀವಿ ಅಷ್ಟೇ. ಆದ್ರೆ ಅಲ್ಲಿ ಆಗ್ತಕ್ಕಂಥ ಕಾರಣ ನನಗೆ ಅನುಭವ ಆಗಿತ್ತು ಅಂದ್ರೆ, ನನ್ನೊಳಗಿರ್ತಕ್ಕಂತಹ ಅಜ್ಞಾನಕ್ಕೂ ನನಗೂ ಮತ್ತೆ ನನ್ನಲ್ಲಿರ್ತಕ್ಕಂಥ ಜ್ಞಾನಾಭಿಮಾನಿಗೂ ನನಗೂ ಸಂಬಂಧಗಳು ಬೆಳಿಬೇಕು. ಅಜ್ಞಾನವನ್ನು ತೆಗೆದು ಹಾಕ್ತಕ್ಕಂಥ ಕಾರ್ಯ ವಾದ ಇಲ್ಲಿ ಒಳಗಡೆ ಹಾಕ್ಬೇಕು ಅಂತ ಒಂದು ವಿಚಾರ ಬರ್ತದೆ. ಯಾವ ಕಲಿಯುಗದಲ್ಲ, ಕಲಿಯುಗದಲ್ಲಿ ಈ ವಿಚಾರ ಬಹಳ ಬಹಳ ಏನಪ್ಪಾ ಅಂದ್ರೆ ಸ್ಫುಟವಾಗಿ ಗೊತ್ತಾಗ್ತದೆ. ನಾವ್ ಅದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆತ್ಮಾಭಿಮಾನ ಅಂತ ಬರ್ತದೆ. ನನಗ ಶ್ರೇಷ್ಠತ್ವ ಬೇಕು, ಇದು ಬೇಕನ್ನೋ ಕೀರ್ತಿ ಬೇಕು, ನನಗೆ ಪ್ರತಿಷ್ಠೆ ಬೇಕು, ನನ್ಗೆ ಸಂಪತ್ತು ಬೇಕು, ನನಗೆ ಈ ಜ್ಞಾನ ಬೇಕು. ಆ ಜ್ಞಾನ ಅದಕ್ಕಾಗಿ ಬಳಸ್ಕೋಬೇಕನ್ನೋ ಒಂದು ಇದ್ರು ಹುಂಬತನಕ್ಕೆ ಹೋಗ್ತೀವಿ ಹೊರತು ನಾವು ಇಷ್ಟೆಲ್ಲ ಓದಿದ್ದೀನಲ್ಲ ನಾನು, ಇಷ್ಟೆಲ್ಲ ಅಧ್ಯಯನ ಮಾಡಿಲ್ಲ ನಾನು, ಇದು ಯಾವ ಕಾರಣಕ್ಕಾಗಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಕ್ ಪ್ರಯತ್ನ ಪಟ್ಟಾಗ ಮಾತ್ರ ನನ್ನ ಗುರುಗಳ ಆಚಾರ ಮಧುರು ಏನಪ್ಪಾ ಅಂದ್ರೆ ಏನು ಸರ್ವಮೂಲ ಗ್ರಂಥವನ್ನ ಬರೆದಿಟ್ರು, ಜೈಚೇತ್ರದ ಟೀಕೆ ಟಿಪ್ಪಣಾದನ್ನು ಮಾಡಿಕೊಟ್ರು. ಅಲ್ಲಿಂದ ಹಿಡಿದು ಎಲ್ಲಾ ಯತಿವರೆಣ್ಣರು ಅವರವರ ಯೋಗ ಇದು ತಕ್ಕಂಗೆ ಅದನ್ನ ವಿಸ್ತಾರ ಮಾಡಿಕೊಟ್ಟು ಸಾರ್ಥಕ ಆಗ್ತದೆ. ಎಲ್ಲ ಅಧ್ಯಯನ ಮಾಡಿ ಆಚಾರ ನಮ್ಮ ಇವರು ಪರಮ ಪೂಜ್ಯ ವೇದವ್ಯಾಸ ದೇವರು ಏನಪ್ಪಾ ಅಂದ್ರೆ ಎಲ್ಲ ಲುಪ್ತವಾಗಿರ್ತಕ್ಕಂಥ ಜ್ಞಾನವನ್ನ ಮತ್ತೆ ತೆಗೆದುಕೊಟ್ರು ನಮಗೆ. ಅದು ಏನಪ್ಪಾ ಸರ್ವಮೂಲ ಗ್ರಂಥ ಜೊತೆಗೆ ಏನಪ್ಪಾ ಅಂದ್ರೆ ನಮಗೆ ಭಗವದ್ಗೀತಾ, ಮಹಾಭಾರತ, ರಾಮಾಯಣ
ಅದಲ್ಲದನೆ ಸೂತ್ರಗಳನ್ನ ಮಾಡಿಕೊಟ್ರು. ಆ ಸೂತ್ರಕ್ಕೆ ಭಾಷ್ಯ ಅಂತ ಮಾಡಿದ್ರು ಮೂರು ಆಚಾರ ತ್ರಯರು. ಅವರವರ ಯೋಗ್ಯತಾನುಸಾರ ತಿಳಿಸಿ ಹೇಳ್ಕೊಟ್ರು. ಆಯಾ ಕಾಲಘಟ್ಟಕ್ಕೆ ತಕ್ಕಂತ ಜ್ಞಾನ ಅಲ್ಲಿ ವಿಚಾರ ಏನು ಅಂತ ಅದನ್ನ ಅಲ್ಲಿ ತೋರಿಸ್ಕೊಟ್ರು. ನಾನು ಇವತ್ತಿನ ಕಾಲಘಟ್ಟಕ್ಕೆ ಆ ಅಧ್ಯಯನ ನೋಡ್ಕೊಂಡು ನಾನು ಯಾವ ಹಾದಿಯೊಳಗೆ ಹೋಗ್ಬೇಕು ಎಂಬೋ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ನಾನು ಹೋದಾಗ ಮಾತ್ರ ನನಗೇನಾಗ್ತದೆ, ನನ್ನ ಗುರಿ ಗೊತ್ತಾಗ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ. ಮಹಾಭಾರತದಲ್ಲಿ ಆಚಾರ್ಯ ದ್ರೋಣರು ಚಕ್ರವ್ಯೂಹವನ್ನ ಸಂಪನ್ನ ಮಾಡುತ್ತಾರಲ್ಲಿ. ಒಳಗ ಆ ರಾಜ ನಿಂತ್ಕೊಂಡಿರ್ತಾರೆ, ಹೊರಗಡೆ ಯುದ್ಧ ಮಾಡಿ ಒಳಗಡೆ ಹೋಗ್ಬೇಕು ನಾವು. ಅದು ಪರಮಾತ್ಮ ಅನುಗ್ರಹಿಸಿದಂತಹ ಅಭಿಮನ್ಯಿಗೆ ಮಾತ್ರ ಗೊತ್ತಿರ್ತದೆ. ಮೂವರಿಗೆ, ಒಂದು ಅಭಿಮನ್ಯಿಗೆ, ಒಂದು ಅರ್ಜುನಿಗೆ, ಒಂದು ಕೃಷ್ಣಗೆ ಒಳಗಡೆ ಹೋಗ್ತಕ್ಕಂಥ. ನಾವ್ ಹೆಂಗ ಭಕ್ತರಂಗ ಒಳಗೊಳಗ ಹಂಗ ದೈತ್ಯರದ್ದು ಬಂಧನ ಮಾಡೋಕಂತ ಇರ್ತಾರೆ. ಜಯದ್ರಹಿತ ನಾನು ಒಂದಿನ ಪಾಂಡವರು ಗೆದಿಬೇಕು ಅಂತ ಅಪೇಕ್ಷೆ ಇಟ್ಟು ಏನಪ್ಪ ಯುದ್ಧ ಮಾಡ್ತಾನೆ, ತಪಸ್ಸನ್ನು ಮಾಡ್ತಾನೆ, ರುದ್ರದೇವರಿಂದ ವರ ಪಡಿತಾರೆ. ಅವಾಗ ಅರ್ಜುನನು ಒಂದು ಬಿಟ್ಟು ಹುಡುಕಿದ್ರೆ ಯಾರು ಸೋಲ್ಸು ಅಂತ ಹೇಳಿ. ಇವರ ಎಲ್ಲ ಕಡೆ ಗೊತ್ತಿರ್ತೀವಿ, ಧರ್ಮ ಭ್ರಷ್ಟ ಆಗ್ತೀವಿ ನಾವು, ಬಲಹೀನರಾಗ್ತೀವಿ ನಾವು. ಅರ್ಥ ಒಂದು ಬಿಟ್ಟು ಏನಪ್ಪಾ ಅಂದ್ರ ಆ ಅಶ್ವಿನಿ ಆರೋಗ್ಯಹೀನರಾಗ್ತೀವಿ ನಾವು. ಗೋಪಾಲಕರು, ಅಶ್ವಪಾಲಕರು ಅಧ್ಯಯನ ಹೋಗ್ತದ, ಧರ್ಮ ಭ್ರಷ್ಟ ಆಗಿವಿ, ಆರೋಗ್ಯ ಹೊಂಟದ. ಆದ್ರೆ ಅರ್ಥಕ್ಕೆ ಅಭಿಮಾನಿಯಾದ ಇಂದ್ರನ ಮಾತ್ರ ಇಟ್ಟುಕೊಂಡು ನಾವು ಅರ್ಥದಲ್ಲಿ ಬಲ ಬಂದ್ವಿ. ಇನ್ನು 4 ಮಂದಿ ಕಡೆ ನಾನು ಬಲ ಕೊಡ್ಲಾರ್ದಕ್ಕೆ ಅವರು ಸುಮ್ನೆ ಕೂತ್ಕೊಂಡ್ರು. ಆದ್ರೆ ಕೃಷ್ಣನ ಸವಾಸ ಬಂದಿದ್ದಕ್ಕೆ ಸುಭದ್ರ, ಉತ್ತಮವಾದ ಭದ್ರ ಇದ್ಲು. ಆಕೆಯಲ್ಲಿ ಜನನ ಕೊಡ್ತಿದ್ರು ಜ್ಞಾನದ ಅರ್ಜುನನ ಅಂಶ ಬಂದಿದ್ದಕ್ಕೆ ಅಲ್ಲಿ ಬಂತು. ಅವರು ಒಳಗಡೆ ಹೋಗ್ಲಿಕ್ಕೆ ಆದಿ. ನಾ ಕತೆ ಹೇಳ್ತಾ ಇದ್ದೆಲ್ಲ ಇದು ಸಾಧಕರಿಗೆ ಬೇಕಾದಂತ ಉತ್ತಮ ಅನುಸಂಧಾನ ಚಿಂತನೆ ಹೇಳ್ತಾ ಇದ್ದೇನೆ. ಅವ ಒಳಗಡೆ ಭೀಮಸೇನರು ಬಂದ್ರು ಸಹಿತ ಆ ಚಕ್ರವ್ಯೂಹ ಬೀಚ್ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಇವ್ರು ಇವನ್ ಮಾತ್ರ ಆ ಅಭಿಮನ್ಯು ಒಳಗಡೆ ಹೋದ. ಅಂದ್ರೆ ಯಾರು ಈ ಚಕ್ರವ್ಯೂಹದಲ್ಲಿ ಒಳಗಡೆ ಹೋಗ್ಬೇಕು ಅವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ. ಅದು ಸಂಸಾರ ಬಂದಿಂದ ಒಳಗೆ ಹೋದತ್ತ ಹೊರಗೆ ಬರ್ಲಾ ಇಲ್ಲ. ಅಂದ್ರೆ ನಾನು ವೈಕುಂಠಕ್ಕೆ ಹೋಗ್ಬೇಕಾದ್ರೆ ನಡುವೆ ಈ ಚಕ್ರಾಬ್ಜ ಬಂಡ ಇಟ್ಟಿದ್ದಾನೆ, ನಾನು ಇದನ್ನ ಪಾರಾಗಿ ಹೋಗ್ಬೇಕು. ಇದು ಪಾರ ಆಗ್ಬೇಕಾದ್ರೆ ಮೇಲೆ ಏನ್ 51 ದಳದ ಏನಪ್ಪಾ ಅಂದ್ರೆ ಒಂದು ಅಕ್ಷರಾಭಿಮಾನ ಇದೆ ಅಂತ ಹೇಳಿಟ್ಟೆ ಪರಮಾತ್ಮ. ಅದು ಅಕ್ಷರ 51 ಅಕ್ಷರಗಳು. 51 ಅಕ್ಷರದಲ್ಲಿ ಸಮಸ್ತ ಸರ್ವ ಶಬ್ದ ವಾಚ್ಯರಾದ ಹರಿಯಲ್ಲಿ ಕೂತ್ಕೊಂಡಿದ್ದಾನೆ. ಆ ಎಲ್ಲ ಅಕ್ಷರಗಳು, ವೇದಗಳವ, ಉಪನಿಷತ್ತುಗಳವ, ಹಾಡು ಹರಿಕತೆ ಎಲ್ಲ ಇದೆ. ನಾವು ನಿತ್ಯ ಮಾಡ್ತಕ್ಕಂಥ ಸಮಸ್ತ ಏನಪ್ಪ ಶಬ್ದಗಳು ಅದರಲ್ಲಿ ಬಂದು ವ್ಯಾಪಾರ ಕತಿ ಎಲ್ಲ ಬರ್ತವ. 84 ಲಕ್ಷ ಯೋನಿಯಲ್ಲಿ ಬರ್ತಕ್ಕಂಥ ಸಮಸ್ತ ಜೀವರಾಶಿಗಳ ಏನ್ ಶಬ್ದ ಹೊರಗಡೆ ಬರ್ತದೆ, ಘೋಷ ಆ ಪರಮಾತ್ಮ ಅದೇ ರೂಪದಲ್ಲಿ ಅದನ್ನ ತಗೊಂಡಿದ್ದಾನೆ ನನ್ನ ಚಿಂತನೆ ನನ್ನಲ್ಲಿ ಬರ್ಬೇಕ. ಇದು ತ್ರಿಕರಣ ಪೂರ್ವಕ 3 ಗುಣದಿಂದ ಬರ್ತದೆ. ರಜೋಗುಣ, ತಮೋ ಗುಣ, ಸತ್ವಗುಣ 3 ಗುಣದಿಂದ ಬಂದ ಶಬ್ದಗಳು. ಯಾವ ಶಬ್ದಗಳು ನಂಗೆ ಸ್ಪರ್ಶ ಆಗ್ತದೋ ಅದರಂತೆ ನಾನು ಗತಿಯನ್ನು ಮುಂದೆ ತಗೊಂಡೋಗ ಜೀವನದಲ್ಲಿ ಅನುಭವಕ್ಕೆ ಬರ್ತಾವು. ಸತ್ವಗುಣ ಶಬ್ದ ಬಂತು ನಂಗೆ ಕಿವಿಗೆ ಕರ್ಣಕ್ಕೆ ಸ್ಪರ್ಶ ಆಗಿತ್ತಂದ್ರೆ ಅದಕ್ಕೆ ಕರ್ಣ, ಯೋಗ, ಕರ್ಣ, ತಿಥಿ, ವಾರ, ನಕ್ಷತ್ರ ಇವು ಕಾಲದಾಗ ಪರಮಾತ್ಮ ಉಪಾಸನೆ ಬೇಕಾದಂಥವು. ಇದು ನನಗೆ ಪ್ರತಿ ದಿನ ಆಗ್ತಾ ಇದೆ. ನಾನು ಸಂಧ್ಯಾವನ ಮಾಡೋದ್ರ ಗಳಿಗೆ ಅಂತೀನಿ, ಬಟ್ ಅನುಭವ ತಗೊಂಬಂಗೆ ಅಷ್ಟೇ. ಶ್ವೇತದ್ವೀಪೆ ಅಂತ ಹೇಳ್ತೀನಿ, ಶ್ವೇತವರಾಹ ಕಲ್ಪೆ ಅಂತೀನಿ, ಜಂಬುದ್ವೀಪೆ, ದಂಡಕಾರಣ, ದೇಶ, ಗೋದಾವರಿ ಅಂತೆಲ್ಲ ಹೇಳ್ತೀನಿ. ಇವತ್ತಿನ ವಾರ, ತಿಥಿ, ನಕ್ಷತ್ರ, ಸಂವತ್ಸರ, ಆಯನ, ಋತು ಪ್ರತಿಯೊಂದು ಹೇಳ್ತೀನಿ. ಆದ್ರೆ ಅದು ಯಾಕೆ ಹೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ನಮ್ಮಪ್ಪ ಹೇಳಿದ್ದ, ಅವರಪ್ಪ ಹೇಳಿದ್ದ, ನಮ್ಮ ತಾತ ಹೇಳಿದ್ದ, ಏದು ನಾವು ಬ್ರಾಹ್ಮಣ ಅದಕ್ಕೆ ಪಂಚಾಂಗ ತಗೊಂಡು ಹೋಗ್ಬೇಕು ನಾನು ಅಂತ ಹೇಳ್ತಾ. ಅದರಿಂದ ಏನ್ ಲಾಭ ಅಂಬುದು ನಮಗ್ ಗೊತ್ತಿಲ್ಲ. ಅದು ಗೊತ್ತಾಗಿದ್ರೆ ಇವತ್ತ ನಮ್ಮ ಸಮಾಜದ ಹುಡ್ರು
ಸಂಧ್ಯಾವನ್ನು ಬಿಡ್ತಿದ್ದಿಲ್ಲ. ಸಂಸಾರದೊಳಗೆ ಉತ್ತಮ ಗತಿ ಮುಂದೆ ಹೋಗ್ಬೇಕಮ್ಮ ಉಪಾಸನೆಗೆ ಇದು ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಇಲ್ಲಿವರೆಗೆ ನಮ್ಮವರು ಏನಪ್ಪ ಶಾಸ್ತ್ರ ಇರ್ತಂತ ಕವಿದರು, ಉತ್ತಮ ಬ್ರಾಹ್ಮಣರು, ಉತ್ತಮ ಜ್ಞಾನಿಗಳು ಅಂತ ಬಂದಾರ. ನಮಗೆ ತಿಳಿದನ್ನ ನಾವು ಸಮಾಜಕ್ಕೆ ಹಾಕ್ಬೇಕು. ಅದ್ರ ಅರ್ಥದ ಅನುಸಂಧಾನದ ಉಪಾಸನೆ ಇಟ್ಕೊಂಡು ಹೋದ ಮಾತ್ರ 10 ಜನರನ್ನ ನಾನೇನಪ್ಪ ಅಂದ್ರೆ ಮುಕ್ತಿ ಸಾಮ್ರಾಜ್ಯ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ನಿನ್ನೆ ಮೊನ್ನೆ ಒಂದು 51 ಭಗವದ್ ರೂಪದೊಳಗ ಮೇಲಿನ ಅಕ್ಷರಾಭಿಮಾನಿ ದೇವತೆಗಳ ಏನದ ಇದು ಇದನ್ನ ಆ ತಗೊಂಡಿದ್ದು ಎಲ್ಲಿ ಬಂತು ಅಂದ್ರೆ ಓಂ ಅಂ ಅಜಾಯ ನಮಃ ಅಂತ ತಗೊಂಡಿದ್ದು. ಅಜಾಯ ನಮಃ ಚತುರ್ವಿಧ ಮೂರ್ತಿ ನಮ್ಮ ಹಣೆಯಲ್ಲಿ ಬಂದ. ಹಣೆ ಪ್ರತಿ ಜೀವರಲ್ಲೇ ಪಾಲ ಅಂತ ಬರ್ತದೆ. ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಹಣಿನೇ ಯಾಕೆ ಮುಟ್ಟಿಗಬೇಕು ಅಲ್ಲೇ ನಾವು ಪ್ರತಿದಿನ ಸ್ತ್ರೀ ಪುರುಷರು ಅಲ್ಲೊಂದು ತಿಲಕ ಇಡ್ತೀವಿ. ಮುತ್ತೈದೆಯರು ಇಟ್ಕೋತಾರ, ಇವ್ರು ಇಟ್ಕೋತಾರ, ಈ ನಮ್ಮ ಎಲ್ಲರೂ ಇಟ್ಕೋತೀವಿ. ಅಲ್ಲಿ ಏನದಪ್ಪ ಅಂದ್ರೆ ನಟ್ಟ ನಡುವೆ 2 ಏನಪ್ಪಾ ಅಂದ್ರ ನಮ್ಮ ಬ್ರೈನ್ ಬರ್ತದಲ್ಲ, ಅವೆರಡಕ್ಕೂ ಸಿಗ್ನಲ್ ಹೋಗ್ತಕ್ಕಂಥ 2 ನಾಡಿಯ ಒಂದು ಒಂದು ಸಣ್ಣದಾಗಿರ್ತಕ್ಕಂಥ ನಾಡಿ ಸೆಂಟರ್ ಪಾಯಿಂಟ್ಸ್. ಅದಕ್ಕೆ ಸೇಫ್ಟಿ ಅಂತ ವೈಜ್ಞಾನಿಕ ರೂಪದಿಂದ ಬರ್ತದೆ. ಅಲ್ಲಿ ತಿಲಕ ಧಾರಣ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅದು ನಮ್ಮ ಕೈಲಾಸ ವಾಸ ಗೌರೀಶ ಈಶ ಅಂತ ಹೇಳ್ತೇವೆ. ಇಲ್ಲೇ 12ನೇ ಏನಪ್ಪಾ ಅಂದ್ರೆ ಶಿವ ಮೊದಲೇ ಶಿವ ಯಾರು ಬರ್ತಾರೆ, ಕೈಲಾಸವಾಸ ಪಾರ್ವತಿ ಪರಮೇಶ್ವರ್ ಕುತ್ಕೊಂಡು ಇಲ್ಲೇ ಅಗ್ನಿ ನೇತ್ರ ಕೊಡ್ತಾನ. ನನಗೆ ಆ ಜ್ಞಾನ ಬರ್ತದ. ನನಗೆ ಜ್ಞಾನ ನೇತ್ರ, ಜ್ಞಾನ ಮಂಡಲ, ಅಗ್ನಿ ಮಂಡಲ ಪ್ರಕಟ ಆಗ್ತಾ ಇದೆ. ವಿಶೇಷ ಅಗ್ನಿ ಏನಪ್ಪಾ ಅಂದ್ರ ಜ್ಞಾನಾಗ್ನಿ ಬರ್ಬೇಕು. ಆ ಜ್ಞಾನದ ಅಭಿವೃದ್ಧಿ ಹೆಚ್ಚಾದಂಗೆಲ್ಲ ಆ ನೇತ್ರಾಗ್ನಿ ಬರ್ತದೆ ಒಳಗೆ. ನನಗ ದೃಷ್ಟಿಗೋಚರ ನಮ್ಮ ವಿಜಯ ವಿಠಲವ ಅಲಿವಾ, ಶಬ್ದಗೋಚರ ನಮ್ಮ ವಿಜಯ ವಿಠಲವ ಅಂದ್ರ ನಾನು ಎಲ್ಲೆಲ್ಲಿ ಶಬ್ದ ಕೇಳಿದ ಚಲನ ಶುದ್ಧಿ ಆಗ್ತದೆ, ನೇತ್ರ ಶುದ್ಧಿ ಆಗ್ತದೆ, ಪಟಲ ಶುದ್ಧಿ ಆಗ್ತದೆ. ಆ ಪಾದದೊಳಗ ಅಜಯನ ಬ್ರಹ್ಮದೇವರನ್ನ ಉಪಾಸನೆ ಹೋಮ ಅಜಾಯನ ಅಂತ ಉಪಾಸನೆ ಮಾಡ್ಕೊಂಡಾಗ ಇಲ್ಲೇ ಯಾವ ಹಣೆ ಹಸಿರು ಹಣೆ ಇರ್ತದೋ, ಯಾವ ಹಣೆ ಒಳಗ ಕುಂಕುಮ ಅಥವಾ ಏನಪ್ಪ ಅಂದ್ರೆ ಇದು ನಮ್ಮ ಅಂಗಾರ ಅಕ್ಷತಿ, ಅದು ಯಾವ ಸಿದ್ಧಾಂತ ಪ್ರಕಾರ ಹಚ್ಕೊಳ್ರಿ ನೀವು, ಅದು ಇಲ್ಲೋ ಅದು ಸ್ಮಶಾನ ಸದೃಶವಾಗಿರ್ತದ. ಆ ಸ್ಮಶಾನ ಆದ ತಕ್ಷಣ ಏನಾಗ್ತದೆ, ಅಲ್ಲಿ ಬರ್ತಕ್ಕಂಥ ಕಾರ್ಯ ಯಾವುದು, ಅಲ್ಲೇ ಸ್ಮಶಾನವಾಸಿ ಶಿವ ಇಲ್ಲಿ ಬಂದ್ ಕೊಡ್ತಾರೆ. ನನಗೆ ಬ್ರಹ್ಮದೇವರನ್ನು ಬರೆದಿರ್ತಾರೆ. ಗುರು ಲಕ್ಷ್ಮೀ ಹೃದಯದಲ್ಲಿ ಹೇಳ್ತದೆ ಮಾತು, ಬೊಮ್ಮ ಎಣ್ಣೆಯ ಪಣೆಯ ಫಲಕದಿ ಅಮ್ಮೆನಿಂದಲೇ ಬರದ ಲಿಪಿಯನ್ನು ಅಮ್ಮ ಅದನ್ನು ತೊಡೆದು ನೀ ಬರಿ ಬ್ಯಾರ ಬೀಜದಿಂದ ರಮ್ಯವಾಗಿ ನಿನ್ನ ಕಳ ಹಮ್ಮೆದಿರುತ್ತ. ನಿನ್ನ ಕಳೆಗಳು ಬಹಳ ಅದ್ಭುತವಾಗಿ ಅಮ್ಮ ಅವು ನಿನ್ನ. ಯಾಕಂದ್ರೆ ಇಲ್ಲಿ ಬರೆದಿದ್ರೆ ಮಾತ್ರ ಈ ದೇಹಕ್ಕೆ ಸಂಬಂಧಪಡ್ತದೆ ಹೊರತು ಆ ಬುಕ್ಕದಾಗ ಬರೆದಿಟ್ಟಿದ್ವಿ ಅಂದ್ರೆ ಅದನ್ನ ಬರೆದು. ಅದಕ್ಕೆ ಅಜಾಯನಮ ಅಂದ ತಕ್ಷಣ ಅಲ್ಲಿ ನನಗೆ ಬರ್ತಕ್ಕಂಥದ್ದು ಏನಪ್ಪ, ಬ್ರಹ್ಮದೇವರ 4 ರೂಪಗಳು, ಮುಖಗಳು ಏನಪ್ಪಾ ಅಂದ್ರೆ ಒಂದು ಸ್ಥೂಲ, ಅನಿದ್ದ, ಲಿಂಗ, ಸ್ವರೂಪ ಅಂತ 4 ದೇಹದ ಮುಖವಾಗಿರ್ತಕ್ಕಂಥದ್ದು. ಇದು ಸ್ನಾನ ಯಜ್ಞ, ಮಖ ಯಜ್ಞ, ಪಾಕಯಜ್ಞ, ವಿಶೇಷವಾಗಿರ್ತಕ್ಕಂಥ ಭೋಜನ ಯಜ್ಞ ಅಂತ 4 ಯಜ್ಞಗಳು ನನಗೆ ಈ ದೇಹದಿಂದ ಆಗ್ತಾವೆ. ಯಜನ, ಯಾಜನ, ದಾನ, ಪರಿಗ್ರಹ ಅಂತ ಈ ಅನುಸಂಧಾನ ನನಗೆ ಬಂದಾಗ ಹಣೆಯಲ್ಲಿ ಆ ತಿಲಕ ಧಾರಣ ಮಾಡ್ಕೊಂಡಾಗ ನನಗೆ ಅಲ್ಲೇ ಕೈಲಾಸವಾಸ
ಶಿವ ಬರ್ತಾನ. ಆ ಶಿವನಿಂದ ಏನಾಗ್ತದೆ ಅಂದ್ರೆ ಮೇಲಿರ್ತಕ್ಕಂಥ ಜ್ಞಾನ ಹೆಂಗೆ ಸಟಕ್ ತಗೊಳಕ್ ಬರ್ತದೆ. ಭಗೀರಥನ ಪರಿಪೂರ್ಣ ಶಾಸ್ತ್ರ ಗ್ರಂಥ ಏನಾಗಲ್ಲ, ಚಿಂತನೆ ಮಾಡೋದು ದಿವ್ಯ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೆ ಜ್ಞಾನ ಗಂಗೆ ಬಂದ್ಬಿಡ್ತಾರೆ. ಶಿವ ಅದನ್ನ ಕುತ್ಕೊಂಡ ತಲೆ ಮೇಲೆ ಆ ಶಿವನ ಉಪಾಸನೆ ಪಂತ ಅಂದ್ರೆ ಪಂಚನಾರಿ ನದಿ ಅಂತ ಹೇಳ್ತೀವಲ್ಲ, ಆ ಮುಖದಲ್ಲಿ ಬರ್ತಕ್ಕಂಥ ರೂಪ ಅದು ಯಾರು ತಗೋತಾರೋ ಅವ್ರಿಗೆ ಆ ಜ್ಞಾನ ಒಳಗಡೆ ಇಳಿತಾ ಬ್ರಹ್ಮರಂದ್ರ ಅವತಾರ ಕೆಳಗಡೆ ಹೋಗ್ತಕ್ಕಂಥ ರೂಪ ನಮ್ಗೆ ದರ್ಶನ ಆಗ್ಲಕ್ಕೆ ಹೋಗ್ತದ. ಅದಕ್ಕೆ ಅಜಾಜ 51 ಭಗವದ್ಗೀತೆಯಲ್ಲಿ ಒಂದನೇದು ನಾನು ನಿನ್ನೆ ತಗೊಂಡಿದ್ದು ಯಾವುದು ಅಜಾಯನ್ಮ, ಎರಡನೇದು ಏನಪ್ಪ ಅಂದ್ರೆ ಈಶಾಯನ್ಮ, ಇಂದ್ರಾಯನ್ಮ, ಆನಂದಾಯನಮ ಅಂತ ಎರಡನೇದು. ಮೂರನೇದು ಏನಪ್ಪಾ ಅಂದ್ರ ಇಂದ್ರಾಯನಮ, ನಾಲ್ಕನೇ ಈಶಾನಾಯನಮ, ಐದನೇದು ಉಗ್ರಾಯನಮ ಅಂತ ತಗೊಂಡಿದ್ದೆ 5 ರೂಪ. ಪಂಚರೂಪ ಅಂದ್ರ ಮುಖ್ಯ ಪ್ರಾಣದ ಆನಂದಾಯನಮ ಅಂದ್ರ ಆನಂದ ತೀರ್ಥ ದರ್ಶನ ಆಗ್ಬೇಕಂದ್ರ ಪರಮಾತ್ಮ ವಾಯುದೇವರು ಏನಪ್ಪಾ ಅಂದ್ರೆ ಪರಮಾತ್ಮ ಪ್ರತಿಬಿಂಬ ರೂಪನಾಗಿದ್ದು ಈ ಸ್ಥೂಲ ದೇಹದೊಳಗ ವರಾಹ ರೂಪದಿಂದ, ಭೀಮ ರೂಪದಿಂದ, ಪ್ರಾಣ ರೂಪದಿಂದ, ನರಸಿಂಹ ರೂಪದಿಂದ, ಐದು ರೂಪದಿಂದ 5 ರೂಪದಿಂದ ಈ ಸ್ಥೂಲದಲ್ಲಿ ಇದ್ದು ಏನಪ್ಪ ಅಂದ್ರ ವಿಶೇಷ ಕರ್ಮವನ್ನು ಮಾಡ್ತಾರೆ. ವರಾಹ ರೂಪ ಇದೆ ಸ್ಥೂಲ ರೂಪ ಪ್ರತೀಕ, ಪ್ರಾಣದೇವ ರೂಪ ಶ್ವಾಸಕ್ರಿಯೆ ಮಾಡ್ತಕ್ಕಂಥ ರೂಪ ಯಂತ್ರೋದ್ಧಾರಕ ರೂಪ, ನರಸಿಂಹ ರೂಪ ಈ ಸ್ಥೂಲ ಬಿಂಬದ ರೂಪ ಮುಖ್ಯ ಪ್ರಾಣದೇವರು ಕೂತ್ಕೊಂಡಿದ್ದ ದೇಹದಲ್ಲಿ. ಜೊತೆಗೆ ಏನಪ್ಪಾ ಅಂದ್ರೆ ಹೈಗ್ರೀವ ರೂಪ ಜ್ಞಾನ, ಭೀಮರೂಪ ಎಲ್ಲ ಇಂದ್ರಿಯಗಳಲ್ಲಿ ತಾಕತ್ತನ್ನ ಕೊಟ್ಟು ಅದು ಕ್ರಿಯೆ ಮಾಡ್ತಕ್ಕಂಥ ದಶೇಂದ್ರಿಯ ದಶ ಪ್ರಮಾತಿ ಅಂತ ಹೇಳ್ತಾರೆ. ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯವಲ್ಲ, ಆ ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರದಲ್ಲಿ ಏನೇನು ಕರ್ಮಗಳಾಗ್ತವೋ ಅದಕ್ಕೆ ಶಕ್ತಿ ಬೇಕು. ಆ ಕ್ರಿಯೆ ಈ ದೇಹದಲ್ಲಿ ಮಾಡ್ತಾ ಇದ್ದಾರೆ. ಇದು ಪರಮಾತ್ಮ ಆಜ್ಞೆಯಿಂದ ಮುಖ್ಯ ಪ್ರಾಣದೇವರ ಪ್ರತಿಬಿಂಬ ರೂಪದಿಂದ ಸ್ಥೂಲದಲ್ಲಿದ್ದು ಆ ಪರಮಾತ್ಮ ಆಜ್ಞೆಯಿಂದ ಹರಿಗುರುಗಳ ಅನುಗ್ರಹದಿಂದ ಏನೇನ್ ಕರ್ಮವನ್ನು ಮಾಡಿದ್ರೆ ಆ ಕರ್ಮವನ್ನು ಮಾಡ್ತಾರೆ ಅಂತೇಳಿ ನಾನು ಮುಖವನ್ನ ಪಂಚರೂಪರಾಗಿರ್ತಕ್ಕಂತಹ ಆ ಮುಖ್ಯ ಪ್ರಾಣದೇವರ ಆನಂದ ರೂಪ ಉಪಾಸಗಳು ಇದಕ್ಕೆ ಹರಕಿತಾಂಸರ 9ನೇ ಶ್ಲೋಕದಲ್ಲಿ ಬರ್ತದೆ. ಪಂಚವೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮನೇ ದೈವಕ್ಕೆ ಪಂಚಮುಖ ಚಕ್ರಾದಿಗಳು ಕಿಂಕರ ಶ್ರೀಯರಿಗೆ ಪಂಚವಿಂಶತಿ ತತ್ವ ತತ್ವ ಪಂಚಗಳ ಭಾವಿ ವಿರಂಚೇನ ಆನಂದ ತೀರ್ಥರ ನೆನ್ನುವುದು ಅನುದಿನೋ ಅಂತ ಬರ್ತದೆ ಮಾತು. ಈ ರೀತಿ ಆನಂದನ ಚಿಂತನೆ ಮಾಡ್ಕೊಂಡು ಹೋದಾಗ ಇದು ಮೂಲ ರೂಪನ ಆನಂದ ಗೊತ್ತಾಗ್ತದೆ. ಕಣ್ಣಿಂದ ಆನಂದ ಆಗ್ತದೆ, ಕಿವಿಯಿಂದ ಆನಂದ ಆಗ್ತದೆ, ಏನಪ್ಪ ನಾಲಿಗೆಯಿಂದ ಆನಂದ ಆಗ್ತದೆ, ದಂತದಿಂದ ಆನಂದ ಆಗ್ತದೆ, ತುಟಿಯಿಂದ ಆನಂದ ಆಗ್ತದೆ, ಒಳಗೆ ಓಷ್ಟ್ರಿಂದ ಆನಂದ ಆಗ್ತದೆ. ಕೆಳ ಬರ್ತಕ್ಕಂತ ಹೋದಾಗೆಲ್ಲಪ್ಪ ಅಂದ್ರೆ ಯಾರು ನಮ್ಮ ಶಾಂತಿಪತಿ ಅನಿರುದ್ಧ ಉಪಸ್ಥಾಭಿಮಾನಿಯಾಗಿದ್ದಲ್ಲಿ ಶತ್ರುಪಾದೇವಿ ಸಾಂಗಮನಲ್ಲಿದ್ದು ಎಲ್ಲ ಇಂದ್ರಿಯಗಳಿಂದ ಏನು ಕೆಲವು ಅದೆಲ್ಲವೂ ಆನಂದನ ಕೊಟ್ಟು ಅದನ್ನ ಮುಖದಿಂದ ಹೊರಗಡೆ ಪ್ರಕಟ ಆಗ್ತದೆ ಹೊರತು ಆನಂದ ಸ್ವಾಮಿಲಿ ಕುತ್ಕೊಂಡಿದ್ದಾನೆ. ಕೈಗೆ ಏನಪ್ಪಾ ಅಂದ್ರ ಏನೋ ಬಂಗಾರ ಹಚ್ಕೊಂಡಿರ್ತೀನಿ, ಉಂಗುರ ಇಟ್ಕೊಂಡಿರ್ತೀನಿ, ಅದನ್ನ ಹೆಂಗ್ ತೋರಿಸ್ತಾನಂದ್ರ ಆನಂದ ನಾಮಕ ಹರಿ ಏನಪ್ಪಾ ಅಂದ್ರ ಮುಖ್ಯ ಪ್ರಾಣ ಮುಖದಿಂದ ತೋರಿಸ್ಕೊಡ್ತಾನೆ. ಬಹಳ ಚೌಡಾದ ಅಂತ ಹೇಳ್ತಾನೆ. ಪಶ್ಚಿಮ ಊಟ ಅಂತ ಹೇಳ್ತಾನಲ್ಲ, ಭೋಜನಾಮಗ ಉಪಾಸನೆ ಮಾಡ್ತಾನೆ. ಈ ರೀತಿ ಎಲ್ಲ ಜೀವನದ ರಜೋಗುಣ, ತಮೋಗುಣ, ಸತ್ವಗುಣದಿಂದ ಆಗ್ತಕ್ಕಂಥ ತ್ರಿವಿಧ ಗುಣ ಕರ್ಮಗಳು ಭೂದೇವಿ, ಶ್ರೀದೇವಿ, ದುರ್ಗಾದೇವಿಯ 3 ರೂಪದಿಂದ ಈ ಸ್ಥೂಲದಲ್ಲಿ ಆಗ್ತಕ್ಕಂಥ ಸಮಸ್ತ ಕರ್ಮಗಳ ಆನಂದವನ್ನ ಮುಖದಿಂದ ತೋರಿಸ್ತೀವಿ. ಇದಕ್ಕೆ ಮಖ ಯಜ್ಞ ಅಂತ ಅದು ಆ ಆನಂದಾಯನಮ. ಇದು ಎಲ್ಲ ತಿಳ್ಕೊಂಡು ಹೋಗ್ತೀನೋ ಅವಾಗ ನನ್ಗೆ ಗೋಚರ ಆಗ್ತದೆ. ಹೊಟ್ಟೆ ಊಟ ಮಾಡ ಆನಂದ ತಪ್ಪ ಅಂತ ಮುಖದಲ್ಲಿ ಕಮಲ ಅರಳುತ್ತದೆ. ಕಮಲೋತ್ಪತ್ತಿ ಅಂತಂತ ಕಾಳಗಸ ಹೇಳಿದ ಮಾತು. ಮುಖ ಎಂಬ ಕಮಲದಲ್ಲಿ ಕಣ್ಣೆಂಬ ಕಮಲಗಳು ಅರಳುತ್ತವ ಅಂತ. ನನಗ ಆನಂದ ಆಯ್ತು, ಹೊಟ್ಟೆ ತುಂಬಿತು, ನನಗೆ ಸಂತೋಷ ಬಂದಿತ್ತಂದ್ರ ಈ ಮುಖ ಕಮಲದಲ್ಲಿ ಏನಾಗ್ತದೆ, ಆ ದೃಷ್ಟಿ ನೇತ್ರ ಕಮಲಗಳನ್ನು ಅರಳುತ್ತವ. ಇದು ನಮ್ಮಲ್ಲಿ ಅನುಭವಕ್ಕೆ ಬರ್ಬೇಕು. ಆಗಿರ್ತದೆ, ಅನುಭವಕ್ಕೆ ತಗೊಂಬಂಗಿಲ್ಲ ಅಷ್ಟೇ. ಹೇಳ್ತಿ ಬಹಳ ಚಲೋ ಆಯ್ತು, ಬಹಳ ಸಂತೋಷ ಆಗ್ತದೆ, ನೀವು ಬಂದಿದ್ ಬಹಳ ಬೇಕಾಗ್ತದೆ ಅಂತ
ಮುಖದಿಂದಲೇ ವರ್ಣನೆ ಮಾಡ್ತೀವಿ ನಾವು. ಅದು ಪರಮಾತ್ಮ ಇಲ್ಲಿ ಈ ರೂಪದಲ್ಲಿ ನಿಂತು ನಮ್ಮನ್ನ ಈ ಹಾದಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬ ಚಿಂತನೆ ನಮಗೆ ಬರಬೇಕು. ಇದು ಏನಪ್ಪಾ, ಎಲ್ಲಿ ಹೋಗ್ತಾ ಇದೀವಿ ನಾವಿವಾಗ? ನನ್ನ ದೇಹದ ಸ್ಥೂಲ ದೇಹ, ನಮ್ಮ ಸ್ಥೂಲ ದೇಹದೊಳಗ ಒಳಗೆ ಹೋಗ್ತಾ ಇದೀವಿ. ನಾನು ಬಿಂಬನ ದರ್ಶನದಿಂದ ಆರೋಹಣ ಮತ್ತೆ ಆರೋಹಣ ಪ್ರಕ್ರಿಯೆ ಬರ್ತದೆ. ಯಾಕಂದ್ರೆ ಮೊದ್ಲು ಹೊರಗಿಂದ ತೋಳ್ಕೆ ಹೋಗ್ತೀವಿ ನಾವು. ಒಳಗ ಮನಿ ಕಟ್ಟಬೇಕಾದ್ರೆ, ಪಾಯ ಕಟ್ಟಬೇಕಾದ್ರೆ ಭೂಮಿ ಮೇಲಿಂದ ತೋಡ್ಕೊಂಡು ಹೋಗ್ತೀವಿ ನಾವು. ಕೆಳಗೆ ಎಷ್ಟು ಆಳ ಬೇಕು ಅಷ್ಟು ಆಳ ತೋಡಿ ಅಲ್ಲಿಂದ ಮತ್ತೆ ನಾವು ಪಿಲ್ಲರ್ ಮೇಲೆ ಬರ್ತೀವಿ. ಅದರಂತೆ ಈ ದೇಹದೊಳಗ ಈ ಚರ್ಮದಿಂದ ಹೊರಗಿನ ನಾರಾಯಣ ರೂಪದಿಂದ ಏನಪ್ಪಾ ಅಂದ್ರ ಮೇಲೆ ನಾರಾಯಣ, ಅದ್ರೊಳಗ ಅನಿರುದ್ಧ, ಅನಿರುದ್ಧ ಮತ್ತು ಸಂಕೃಷ್ಣ ಮತ್ತು ವಾಸುದೇವ 4 ರೂಪ. ಸ್ಥೂಲ ದೇಹದ ಮೇಲಿನ ಭಾಗಕ್ಕ ನಾರಾಯಣ ರೂಪ ಅಂತ ಏನಪ್ಪ ಅನುಸಂಧಾನದ ಆ ನಾರಾಯಣ ರೂಪದಿಂದ ನಾವು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇದಕ್ಕೇನಾಗ್ತಿಲ್ಲ ನಮಗೆ ಬರ್ತಕ್ಕಂಥದ್ದು ಕಾರ್ಯ ಕಣ್ಣು ಅಂತ ಇಂದ್ರಾಯಣಮ ಅಂತ. ಇಲ್ಲೇ ಇಂದ್ರಾಯಣಮ ಅಂತ ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ, ಆ ಇಡೀ ಇದನ್ನ ದೇಹಕ್ಕೆ ಬೇಕಾದಂತ ಎಲ್ಲ ಜ್ಞಾನ ದೃಷ್ಟಿಯನ್ನೇ ತೋರಿಸ. ಇಂದ್ರ ನಮ್ಮ ಜೀವಕ್ಕೆ ಜೀವಾಭಿಮಾನಿ. ಅವಾಗ ಕಣ್ಣಲ್ಲಿರ್ತಕ್ಕಂಥ ಜ್ಞಾನಿಗಳಿಂದ ಯಾರ್ಯಾರ ಜ್ಞಾನಿಗಳು ಕಪಿಲ ಇದ್ದಾರೆ ಅಲ್ಲೇ, ನಿನ್ನೆ ಬಂದಿತ್ತು ಕಪಿಲ, ವಿಶ್ವ, ಗಂಟಲ ತೈಜಸ, ಇವರಿಬ್ಬರ ನಡುವೆ ಗಂಟಲಲ್ಲಿ ಇಂದ್ರ ಕುತ್ಕೊಂಡೆ ಸಂಕ್ರಂದನ ನಾಮಕನಾಗಿ. ಈ ರೀತಿ ಆ ಬಲಗಡೆಯಲ್ಲಿರ್ತಕ್ಕಂಥ ಸಮಸ್ತ ದೇವತೆಗಳು, 10 ನದಿಯಾಭಿಮಾನಿ ದೇವತೆಗಳು ಅಲ್ಲಿ ಪರಮಾತ್ಮನ ಸ್ತುತಿ ಹೆಂಗ್ ಮಾಡ್ತಾರೆ. ಹೊರಗ ನಾವ್ ಈ ಉಪಾಸನೆ ಮಾಡ್ಕೊಂಡ್ರೆ ಏನ್ ಲಾಭದ ಕಣ್ಣಿಗೆ? ಇಂದ್ರಾಯಣಮ ಅಂತ ಅಂದ್ರೆ ಏನ್ ಬರ್ತಪ್ಪ ಗೋಪಾಲ ಅಂತ ಕೇಳಿದ್ರೆ, ಹೊರಗ ನೋಡಿದ್ದು ವಿಶ್ವ ತೋರಿಸ್ತಾರ, ಆದ್ರೆ ಆ ಜ್ಞಾನ ಬರಬೇಕಾಯ್ತು ಕಪಿಲನಿಗೆ. ಇದನ್ನ ಭಗವದ್ಗೀತೆ 18ನೇ ಇದ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಕುತ್ಕೊಂಡು ಹೊರಗಿಂದೆಲ್ಲ ಯುದ್ಧ ತೋರಿಸ್ತಾನೆ. ಎಲ್ಲ ಆ ಹೊಸ ಕಣ್ಣು ಹಾಕಿ ಆ ವಿಶೇಷ ದೃಷ್ಟಿಯನ್ನು ಕೊಟ್ಟು ಸಂಜಯ್ಗೆ ಮತ್ತೆ ತೋರಿಸಿದಾಗ ಅಲ್ಲಿ ತಾನು ಇರ್ತಾನೆ. ಆ ದೃಷ್ಟಿ ನೋಡಿ ಅನ್ಕೊಂಡ್ಬಿಡ್ದು. ಯಾಕಂದ್ರೆ ಅದು ಪರಮಾತ್ಮ ಸೃಷ್ಟಿ ಸ್ಥಿತಿಲಯ ನಿಯಮನ ಜ್ಞಾನ ಅದೇ ಸಮಸ್ತ ಜ್ಞಾನ ಅಂತ ಬಂದಿರಂಗಿಲ್ಲ ಅಲ್ಲಿ. ಅಯ್ಯೋ ಇಷ್ಟೆಲ್ಲ ಭಯ ಬರ್ತದೆ ನನಗೆ, ಇಂಥ ಭಯ ಬೇಡ, ನಂಗೆ ಆನಂದ ರೂಪ ತೋರಿಸ್ಕೊ ಅಂತ ಹೇಳ್ತಾನೆ. ಅದು ವಾಸುದೇವ ರೂಪ ತೋರಿಸಿ ಕೃಷ್ಣ ಪಕ್ಕ ಅರ್ಜುನ ರಕ್ಷಣೆ ಮಾಡ್ತಾನೆ. ಹಂಗೆ ನನಗೆ ಆ ಜ್ಞಾನ ಬೇಕು. ಪರಮಾತ್ಮನೇ ವಾಸುದೇವ, ಮಾಯಾಪತಿ ವಾಸುದೇವ, ನನಗೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದತಕ್ಕಂತಹ ಜ್ಞಾನವನ್ನ ಕಪಿಲ ಮೂರ್ತಿ ಭಗವನ್ ಮೂರ್ತಿ ಏನಪ್ಪಾ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ಸಗರನ್ನ ಮೊಮ್ಮಗನಂತೆ ನಾನು ಭಗೀರಥನಾಗಿ ಆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಏನ್ ಬೇಕು ಆ ಚಿಂತನನ್ನಲ್ಲಿ ಇಟ್ಟುಕೊಂಡು ಇಂದ್ರಾಯಣಮ ಅನ್ನೋ ಆ ಕಣ್ಣನ್ನ ಸ್ಪರ್ಶನೆ ಮಾಡ್ಕೊಂಡು ಹೋದ ಮಾತ್ರ ಅದು ಉತ್ತಮ ಗತಿಗೆ ಸಾಧ್ಯ ಆಗ್ತದೆ. ಇದು ನಮ್ಮ ಜ್ಞಾನಕ್ಕೆ ಬೇಕಾದಂತಹ ಸಾಧನ. ಬರೇ ಜ್ಞಾನ ತಗೊಂಡಿರ್ತಾಗಿಲ್ಲ, ಅದು ಅನುಭವಕ್ಕೂ ಬರಬೇಕು. ಅವಾಗ ನೀವು ವಿಚಾರವಾದ ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಕಪಿಲನ್ನ ವಿಶ್ವನ ಉಪಾಸನೆ ಮಾಡ್ಕೊಂಡು ಹೋಗೋಣ. ಆ ವಿಶ್ವ ಸಪ್ತಾಂಗ ರೂಪಾಯ ಸರ್ವಾಧಿಷ್ಠಾನ ನಿಧಿಗೆ ಪ್ರಣತ ಕ್ಲೇಶ ನಾಶಾಯ ಪಾರ್ಥ ಸಾರಥೇ ನಮಃ ಅಂತ ಒಂದು ಶ್ಲೋಕ ಇದು ವಿಶೇಷವಾಗಿ. 19 ಮನುಷ್ಯ ರೂಪ, 18 ಮನುಷ್ಯ ರೂಪ, ಒಂದು ಏನಪ್ಪಾ ಅಂದ್ರೆ ಭಗವದ್ ರೂಪ, ಆನೆ ಸೊಂಡಿಲ ರೂಪ, ಆ ಕಡೆ 8 ಈ ಕಡೆ 8, ಆ ಕಡೆ 9 ಈ ಕಡೆ 9, 18 ರೂಪ, ಒಂದು ಆನೆ ರೂಪ, 2 ಕೈ 2 ಕಾಲು, ಇಡೀ ರೂಪ ಏನಪ್ಪಾ ಅಂದ್ರೆ ಸಪ್ತಾಂಗ 7 ಅಂಗಗಳು, 2 2 4 ಏನಪ್ಪಾ ಅಂದ್ರೆ ಒಂದು 5, 4 ಕೈ 2 ಕಾಲು 1 ಸೊಂಡೆ, ಇವು 5 ಅಂಗಗಳಾಗಿ ನಿಂತ್ಕೊಂಡು ಏನಪ್ಪಾ ಅಂದ್ರ 7 ಅಂಗಗಳಿಂದ ಕುತ್ಕೊಂಡು ಇಡೀ ದೇಹದ ಸಪ್ತ ಪ್ರಾಕಾರದಲ್ಲಿರ್ತಕ್ಕಂಥ ಆ ಭಗವಂತನ ಉಪಾಸನೆ ಮಾಡಕ್ಕೆ ಹೆಚ್ಚಿಕೊಡ್ತಾನ ವಿಶ್ವ. ಅಂತರ್ ಮತ್ತು ಬಹಿರ್ವ್ಯಾಪ್ತನ ಇರ್ತಕ್ಕಂಥ ಇದನ್ನ ದಾಸರ ಹೇಳ್ತಾರೆ ಒಂದ್ ಕಡೆಗೆ ಅಂತರ್ದೀಕ್ಷೆ ಮತ್ತು ಬಹಿರ್ದೀಕ್ಷೆ ಅಂತ. ನನಗೆ ಬಹಿರ್ದೀಕ್ಷೆ ಗೊತ್ತಿಲ್ಲ ಅಂದ್ರೆ ಅಂತರ್ದೀಕ್ಷೆ ಏನ್ ಮಾಡ್ತೀನಿ ನಾನು ಅಂತ. ಬರೇ ಬಹಿರ್ದೀಕ್ಷೆ ನೋಡ್ಕೊಂಡು ಹೋದೆ ಅಂದ್ರೆ ಬರೇ ಹೊರಗ ಅಂಗಾರ ಕಿಟೀಚ ಇದನ್ನ ಹಾಕೊಂಡೆ ಬಟ್ಟೆ ಅಲಂಕಾರ ಬೇಜ್ ಹಾಕಿದ್ವಿ, ಚಂದ ಅಲಂಕಾರ ಮಾಡ್ಕೊಂಡು ಹೋಗ್ಬಿಟ್ಟಂದ್ರೆ ಅದು ಬರೀ ಹೊಗಳ್ತಾರೆ. ಅಂತರ್ದೀಕ್ಷೆ ಒಳಗಡೆ ಬೇಕು, ನೀ ಎಷ್ಟು ಮಟ್ಟಕ್ಕೆ ಒಳಗಡೆ ಇಳಿದ್ಯಾ ಅಂತ. ಯಾವ ಸಾಧಕ ಈ ಇದನ್ನ ಯಾವುದು ನಮ್ಮ ಚಕ್ರಾಬ್ಜ ಮಂಡಲ ಅಂತ ಒಳಗಡೆ ಇಳಕ್ ಹೋಗ್ತಾನೋ
ಇದು ಬರೋಕ್ಕಿಂತ ಮುಂಚೆ ಇನ್ನೊಂದದ್ದೇನಪ್ಪ ಅಂದ್ರೆ ಆ, ಪಂಚೀಕರಣ ಆಟ ಅಂತ ಒಂದು ಬರ್ತದೆ. ಆ ಪಂಚೀಕರಣ ಅಂದ್ರೆ 25 ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಮನಸ್ಸು, ಪಂಚ ಮನಸ್ಸಿನಲ್ಲಿರ್ತಕ್ಕಂಥ 5 ರೂಪ, ವಾಯು ಪಂಚಕ, ಮನಪಂಚಕ, ಆ ಪಂಚಭೂತಗಳು, ಪಂಚಮಾತ್ರಿಕೆಗಳು, ಈ ರೀತಿ 25 ರೂಪಗಳ ಚಿಂತನೆಯನ್ನ ಅದು ನಮ್ಮ ದೇಹಕ್ಕೆ ಯಾವ ರೀತಿ ಅನುಸಂಧಾನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗ ಈ ಚಕ್ರವನ್ನು ತಿಳ್ಕೊಂಡ ನಂತರ ಜೊತೆಗೆ ಅದನ್ನು ಇದ್ರೊಳಗೆ ಬಂದು ಹೋಗ್ತದೆ. ಇದಕ್ಕೆ ಏನಪ್ಪಾ ಅಂದ್ರೆ ನಾವು ಆ ಜ್ಞಾನ ಕಪಿಲನ ಉಪಾಖ್ಯಾನದಿಂದ ನಾವು ತಗೊಂಡು ಹೋಗ್ಬೇಕು. ಕಪಿಲ ನಮಗ ಒಳಗಿರ್ತಕ್ಕಂಥ ಸಮಸ್ತ ಅಜ್ಞಾನವನ್ನೆಲ್ಲ ತೆಗೆದಾಕಿ ಜ್ಞಾನದ ಬೆಳಕನ್ನು ನೀಡ್ತಾನ. ಸಮಸ್ತ ಅಜ್ಞಾನ ಅಂದ್ರೆ ಯಾವ್ದಂದ್ರೆ ಯಾವುದು ನನ್ನದಲ್ಲದೋ ಅದು ನನ್ನದಂತ ಉಣ್ಣುತ್ತೆ. ಯಾಕಂದ್ರೆ ನನ್ನ ಸ್ಥೂಲ ದೇಹದೊಳಗೆ ಏನಪ್ಪಾ ಅಂದ್ರ ಜೀವಿಗೆ ಏನ್ ಬೇಕಾ ಸಾಧನೆ ಮಾಡ್ತಾ ಇರ್ತಾರೆ ದೇವತೆಗಳು. ಅವರು ಮಾಡಿದ್ದು ಅನಿದ್ದ ಶರೀರದಲ್ಲಿ ಸಮಸ್ತ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜೀವನ ಜೀವ ಒಂದೊಂದು ಅಂಶದಿಂದ ಒಳಗಡೆ ಕುತ್ಕೊಂಡದ್ದು ನಮ್ಮ ದೇಹದಲ್ಲಿ. ಆ ರುದ್ರದೇವರ ನಿಮಿತ್ತ ಮಾಡಿಕೊಂಡು ರುದ್ರದೇವರ ಅಧ್ಯಕ್ಷದಲ್ಲಿ ಅನಿದ್ದ ಶರೀರ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಒಳಗ್ ಹೋದಾಗ ಮಾತ್ರ ಗೊತ್ತಾಗ್ತದೆ. ಇದು ಅಜಾದ 51 ರೂಪ ನೋಡ್ಕೊಂಡ್ಮೇಲೆ ಅಲ್ಲಿ ನಮಗ ಪಡಕ್ ಆಗ್ತದೆ ನನಗೆ. ಇದು ಯಾವುದು ಆ ಕಣ್ಣಲ್ಲಿರ್ತಕ್ಕಂಥ ರೂಪ. ಅದರಂತೆ ಎಡಗಣ್ಣಲ್ಲಿರ್ತಕ್ಕಂಥ ರೂಪ ಯಾವುದು ಅಂತಂದ್ರೆ ಚಂದ್ರ ಬರ್ತಾನ. ಇಲ್ಲೇ ಶ್ರೋತ್ರಾಚಮನ, ನೇತ್ರಾಚಮನ ಅಂತ ಹೇಳ್ತೀವಿ. ಕಣ್ಣೊಳಗೆ ಏನಪ್ಪಾ ಅಂದ್ರೆ 10 ದೇವತೆಗಳಿದ್ದಾರೆ. ಯಾರು ನಮ್ಮ ಬಲಗಣ್ಣಿನೊಳಗೆ, ಬ್ರಾಹ್ಮಣರ ಬಲಗಣ್ಣೊಳಗೆ ನದ್ಯಾಭಿಮಾನ ದೇವತೆಗಳು ಕೂತ್ಕೊಂಡಿದ್ದಾರೆ. ನಿನ್ನೆ ಹೇಳಿದ್ರೆ 12 ಜನ ಸೂರ್ಯರು ಇದ್ದಾರೆ ಒಳಗಡೆ. ಇಲ್ಲೇ ವಿಶೇಷವಾಗಿ ಆನಂದಾಂಕ ಅಂತ ಒಂದು ಬರ್ತದೆ, ಆನಂದ ನದಿ ಒಂದು ಬರ್ತದೆ, ಒಂದು ಬಿಸಿ ನೀರಿನ ತಟ ಬರ್ತದೆ ನದಿ ಒಳಗಡೆ. 2 ಕಡೆ ಇರ್ತಾವ. ಈ 2 ಮೂಗಿನ ಹೊಳ್ಳೆ ಸೇರ್ತವಲ್ಲಿ ಆ ಬಿಸಿ ನೀರು ಬರ್ತದೆ. ಅಂದ್ರೆ ದೇಹ ತಾಪ ಅಲ್ಲ, ಪರಮಾತ್ಮನ ವಿಸ್ಮರಣೆಯಿಂದ ನನ್ನ ಬಿಂಬಕ್ಕೆ ಅವಮಾನ ಆದಾಗ ಆ ದುಃಖ ತಡೆದಾಗದೆ ಸಾಧುಗಳು ಜ್ಞಾನಿಗಳು ದುಃಖ ಪಡ್ತಾ ಇದ್ರ. ಆ ದುಃಖದ ಚಿಂತನೆ ಈ ಕಣ್ಣೀರಾಗಿ ಹೊರಗಡೆ ಬರ್ತಾ ಇದೆ. ಅದು ಪರಮಾತ್ಮ ಆನಂದ ಆಯ್ತೊಳಗ ಬಿಂಬಕ್ಕೆ ಆನಂದ ಆಯ್ತಂದ್ರ ಕಿವಿ ಕಡೆಯಿಂದ ಏನಪ್ಪಾ ಅಂದ್ರೆ ಒಂದು ಸಣ್ಣಗೆ ಹನಿ ಟಕ್ ಒಂದೊಂದೆರಡು ಹನಿ ಸಣ್ಣ ನೀರು ಬೀಳ್ತಾ ಇದೆ. ಇದು ಪರಮಾತ್ಮ ಬಿಂಬ ಪ್ರೀತಾಜ್ಞಾನ ಅಂತ ಬರ್ತದೆ. ಇವು ಕಣ್ಣಿನ ಒಳಗೆ ವಿಚಾರ ಮಾಡ್ತಕ್ಕಂಥ ರೂಪ. ಇದು ಎಡಗಡೆ ಮತ್ತು ಬಲಗಡೆ. ಅಂದ್ರೆ ಚಂದ್ರ ಕಣ್ಣಿಗೆ, ಮನಸ್ಸಿಗೆ ಮತ್ತೇನಪ್ಪಾ ಅಂದ್ರೆ ಕಿವಿಗೆ ಅಭಿಮಾನಿ 3 ಕಡೆ ಇದ್ದು ಆ ಮನಸ್ಸಿಗೆ ಆನಂದ ಆಗ್ಬೇಕಾದ್ರೆ ಅದು ಆ ಚಂದ್ರನಿಂದ ನನ್ನ ದೃಷ್ಟಿ ಏನದಲ್ಲಿದೆ. ಆ ಬಲಗಡೆ ಕಣ್ಣಿನ ನೋಡ್ತೀವಲ್ಲ, ಅದು ಭಯ ಪಟ್ಟ ಕಣ್ಣು ಭಯ ಪಡ್ತದೆ. ಅಲ್ಲೊಂದು ಹಾವು ಬಂತು, ಚಿರ್ಸ ಬಂತು, ಏನೋ ಬಂತು ನೋಡ್ತೀವಿ ಹೊರ ದೃಷ್ಟಿಯಿಂದ. ಅವನ ಇಲ್ಲಿ ಹಂಚ್ಕೋತೀನಿ. ಅದು ಕಚ್ಚಂದ್ರೆ ಅಳ್ಳಕ್ ದುಃಖ ಪಡ್ತೀರ, ನೋವಂತ ಹೇಳಕ್ಕೆ. ಇದು ಆ ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥ, ಮನಸ್ಸಿಗೆ ಉತ್ತೇಜನ ಇಡ್ತಕ್ಕಂಥ ಎಡಗಣ್ಣಿಂದ ಕರ್ಮ ಮಾಡ್ತಾ ಇದ್ದೀನಿ ಪರಮಾತ್ಮ. ಅಲ್ಲಿ ಬರ್ತಕ್ಕಂಥ ರೂಪ ಯಾವುದು ಅಂದ್ರ ಈಶಾನಾಯನಮ ಅಂತ ಬರ್ತದೆ. ಈಶಾನಾಯನವಾದ ಅನುಸಂಧಾನ ಎಡಗಣ್ಣೆ ಬರ್ತದೆ. ಕಿವಿಗೆ ಏನಪ್ಪ ಅಂದ್ರೆ ಉಗ್ರಾಯನಮ ಅಂತ ಬರ್ತದೆ. ಉಗ್ರಾಯನಮ ಎಂಬ ಚಿಂತನೆ ಬಲಗಿವಿಯಲ್ಲಿ ಬರ್ತದೆ. ಅಂದ್ರೆ ಯಾಕೆ ಉಗ್ರ ಅಂದ್ರೆ ಇಲ್ಲಿ 3 ತ್ರಿವಿಧ ಗುಣ ಕರ್ಮ ಶಬ್ದಗಳು ನಮ್ಮ ದೇಹಕ್ಕೆ. ಇನ್ ಜಗನ್ನಾಥ ದಾಸರು ಒಂದ್ ಕಡೆ ಮಳೆ ಯೋತಿಯನ್ನು ನೀರು ಓಣೆಯನ್ನು ಪರಿಯಲು ಬಳಸುವುದ ಜನರು ಹೆದ್ದರು ಕಡೆ ಮಜ್ಜನ ಮಾನ ಮಾನ ಮಜ್ಜನ ದೈವರು ಅಂತ ಹೇಳ್ತಾರೆ ದಾಸರಾಜರು. ಯಾವುದು ನಮ್ಮ ಹರಿಕಥಾಂಸರೊಳಗೆ ಈ ಶಬ್ದ ಎಂಬ ಮಳೆ ನನ್ನ ಕಿವಿ ಎಂಬ ಓಣೆಯೊಳಗೆ ಬೀಳುತ್ತದಲ್ಲ, ಅಲ್ಲಿ ಫಿಲ್ಟರ್ ಆಗ್ತವೆ ಹೊರಗಡೆನೆ. ವಿಶೇಷವಾಗಿ 10 ಏನಪ್ಪ ದೇವತೆಗಳು ಈ ಕಣ್ಣು ಕಿವಿಯಲ್ಲಿ ಕುತ್ಕೊಂಡಿದ್ದಾರೆ. ಮತ್ತೆ ಗಂಗಾದಿ ದಶದೇವತೆಗಳು ನದಿಯಾಭಿಮಾನ ದೇವತೆಗಳು ನಮ್ಮ ಕಿವಿಯಲ್ಲಿ ಕುತ್ಕೊಂಡಿದ್ದಾರೆ. ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದಾ, ಗೋದಾವರಿ, ಚಪತಿ ಎಲ್ಲ ನದಿಗಳು ಈಗ ನಮ್ಮ ಕಿವಿಯಲ್ಲಿ ಕುತ್ಕೊಂಡಿರ್ತಾರೆ. ಅದಕ್ಕೆ ನಾವೇನಪ್ಪಾ ಅಂದ್ರೆ ಅದನ್ನ ಪರಿಶುದ್ಧ ಅಂತ ಹೇಳ್ಕೊಂಡು ನೀರ್ ಸಿಗ್ಲಿಲ್ಲ ಅಂದ್ರೆ ಆ ಬಲಗೈಯನ್ನು ಸ್ಪರ್ಶ ಮಾಡ್ಕೋತೀವಿ. ಎಷ್ಟೇನಾ ಅಲ್ಲ, ಇನ್ನು ಒಳಗೆ ಅನ್ಬೋದು. ಈ ಶಬ್ದಗಳವಲ್ಲ, ಈ ಶಬ್ದಗಳು ಒಳಗಿನ ಜೀವ ಏನಿರ್ತಲ್ಲ, ಒಳಗಿನ ಜೀವ ಅದು ಸಾತ್ವಿಕಿತ್ತಂದ್ರೆ ಇಲ್ಲಿ ತಮೋ ಮತ್ತು ಸತ್ವ, ತಮೋ ಯಾವ ಶಬ್ದಗಳು ಬಿದ್ದು ರಜೋಶಯ ಶಬ್ದಗಳು ಕಿವೆ ಬಿದ್ದರೆ ಅದನ್ನ ಸಾತ್ವಿಕವಾಗಿ ಪರಿವರ್ತನೆ. ಆ ಮೂರ್ತಿ ತಗೊಂಬರೋ ಮಾರ ಅಂತ ಆ ಸಿಟ್ಟು ಬಂದು ತಮೋ ವ್ಯಾಪಾರ ಬಂದಿರ್ತಾನೆ, ಜಲ್ದಿ ಮೂರ್ತಿ ಎತ್ತಿಡು ಅಂತ ಹೇಳ್ತೀವಿ ನಾವಲ್ಲಿ. ಸಿಟ್ಟೆ ಅದು ಏನಾಗ್ತದೆ, ತಮೋ
ಸಾತ್ವಿಕ ರೂಪದಲ್ಲಿ ಬರ್ತದೆ. ಹೂವಿನ ಪಟ್ಟಿ ತಗೊಂಬರ ಅಂತ ಹೇಳ್ತೀವಿ. ಅತ್ತಮ ಇದು ಯಾರು ಮಾಡ್ತಾರ ಅಂದ್ರ ನನ್ನ ಕಿವಿಯಲ್ಲಿ ಹಚ್ಚತಕ್ಕಂತಹ ಆ ನದ್ಯಾಭಿಮಾನಿ ದೇವತೆಗಳು ಮಾಡ್ತಾರ. 10 ದಿಕ್ಕಿನ ದೇವತೆಗಳು ಯಾಕೆ ಕಿವಿಯಾಗಿರ್ತಾರೆ ಅಂದ್ರೆ ದಶ ದಿಕ್ಕಿಂದ ಬರ್ತಕ್ಕಂಥ ಶಬ್ದಗಳನ್ನೆಲ್ಲವನ್ನು ಗ್ರಹಣ ಮಾಡ್ತಕ್ಕಂಥದ್ದು. ಮತ್ತೆ ಗಣಪತಿ ಯಾಕೆ ಆಕಾಶಿಕ ಅಭಿಮಾನಿ ಆತ್ಮನನ್ನ ಕಿವಿಯಲ್ಲಿ ಇರ್ತಾನ. ಉದ್ದ ಸೊಂಡೆ ಯಾಕಂದ್ರೆ ಗ್ರಹಣ ಮಾಡ್ತಕ್ಕ ನಾಸಿಕ ಉದ್ದದ ಯಾಕಂದ್ರೆ ಎಷ್ಟು ದೂರ ಇದ್ರು ಸಹಿತ ಆ ವಾಸನೆ ಹಿಡ್ಕೋತಾನ ಗಣಪತಿ. ಅದು ವಿಶೇಷವಾಗ್ತಕ್ಕಂಥ ಗಣಪತಿಯ ಪ್ರತಿಮೆ ವಿಶೇಷವಾಗಿ ನಮ್ಮ ಕಿವಿಯಲ್ಲಿ ಕುತ್ಕೊಂಡ ಅದ್ನ ಮತ್ತಿನ್ನು ಉದರದಲ್ಲಿ ಬರ್ತದೆ ಗಣಪತಿ. ಆ ಗಣಪತಿ ಚಿಂತನೆ ಇಡೀ ದೇಹದಲ್ಲಿ ಎಲ್ಲಿ ವ್ಯಾಪಾರ ಆಗುತ್ತಂತ ಗೋಚರ ಆಗ್ತದೆ. ಅಲ್ಲಿ ಕಿವಿಯಲ್ಲಿ ಕುತ್ಕೊಂಡಾಗ ಆ ನಾಸಿಕ ಯಾರು ನಮ್ಮ ವಿಘ್ನೇಶ್ವರಂದು ಶಬ್ದಗಳು ಮತ್ತು ವಾಸನ ಶಬ್ದ ಏನ್ ಬಂದಿತ್ತು ಅದ್ರ ಹಿಂದಿರ್ತಕ್ಕಂಥ ವಾಸನೆ ಏನಂತ ಹೇಳ್ತಾರೆ. ಇದು ವಿಶೇಷ. ನಾವು 2 ವಿಧ ಇಟ್ಟಿರ್ತೀವಿ, ಆದ್ರೆ ಆಗ್ಲಿಲ್ಲ ಅಂತ ಹೋಗಿರ್ತೀವಿ. ಎದಕ್ ಬಂದಿದ್ದೇವ ಅಂತ ಕೇಳ್ತೀವಿ, ಇನ್ನು ಸಮಯ ಹಂಗ ಬಂದಿದ್ದೀವಿ. ಹಂಗ್ಯಾಗ ಏನ್ ಹೇಳು ಅಂದ್ರೆ ಏನೋ ಸಹ ಮನೆ ಅಂತೀರಿ ಕೆಲ್ಸ. ಅರೆ ಪೂರ ಹೇಳು ಅಂದ್ರ ಹಿಂದಿಂದ ಏನದಲ್ಲ ಅದನ್ನ ಕೆದಕಿ ಗೆದಗಿ ಗಣಪತಿ ಅಲ್ಲೇ ನಮ್ಮ ಹೊರಗೆ ಹಾಕೊಡ್ತಾನೆ. ದೊಡ್ಡ ಅನುಗ್ರಹ. ಈ ಶ್ರವಣದಿಂದ ಬಲಗಡೆ ಕಿವಿಯಿಂದ ಇನ್ನೊಂದು ಅದ್ಭುತ ಹೇಳ್ಬೇಕಂತಂದ್ರೆ ನಾಸಿಕ ಗಣಪತಿ ಕಿವಿಯಲ್ಲಿ ಕುತ್ಕೊಂಡ ಶಬ್ದಗಳನ್ನ ನಾನು ಹಿಂದೆ ಅನೇಕ ಜನ್ಮದಲ್ಲಿ ಮಾಡಿದ ಅಧ್ಯಾಪನ ಶಬ್ದಗಳ ಜೊತೆ ಇಲ್ಲಿಂದ ಗ್ರಹಣ ಮಾಡ್ತಾನೆ. ಒಂದು ನಾಸಿಕದಿಂದ, ಇನ್ನೊಂದು ಶ್ರವಣ ಇಂದ್ರಿಯಿಂದ ಬಂದ್ರ ಆ ಶಬ್ದಗಳು ನಾ ಎಲ್ಲೋ ಕೇಳಿದ್ನಲ್ಲ ಅಂತ ನೆನಪು ಮಾಡ್ಕೊಡ್ತಾರೆ. ಅಂದ್ರೆ ಆ ಕಿವಿ ಎಳೆ ಬೃಹತ್ ಭಾಂಡ ರೂಪದಿಂದ ಪರಮಾತ್ಮ ಇದ್ದು ಆ ಕಿವಿಯ ಸಮಸ್ತ ವ್ಯಾಪಾರವನ್ನು ತೋರಿಸ್ತಾ ಇದ್ದಾನೆ. ಇದು ಯಾರು ಅರ್ಚ್ಕೊಂಡು ಹೋಗ್ತಾರ. ನಾನು ಇನ್ನು ಹೊರಗೆ ಇದ್ದೀನಿ, ಒಳಗೆ ಹೋಗಿಲ್ಲ. ಚಕ್ರಾರ್ಜ ಮಂಡದಾಗ ಬರೀ ಉಪನ್ಯಾಸ ಅಲ್ಲ ಇದು, ನಾವು ಒಳಗೆ ಹೋಗ್ಬೇಕ. ಯಾಕಂದ್ರೆ ಇದು ಬಹಳ ಹೊರಗಡೆ ಪ್ಲಾಸ್ಟರ್ ಬಹಳ ಹಾರ್ಡ್ ಇರ್ತದೆ. ಬಿಲ್ಡಿಂಗ್ನಾಗ ಪ್ಲಾಸ್ಟರ್ ನೈಸ್ ಮಾಡಿಬಿಟ್ಟು ಅದು ಪೇಂಟ್ ಕೊಟ್ಟು ಏನಪ್ಪ ಕ್ಯೂರಿಂಗ್ ಚಲೋ ಮಾಡಿದಾರಲ್ಲ, ಸುತ್ತಿಗೆ ತೊಗೊಂಡು ನೋಡೋ ಜಲ್ದಿ ಹೋಗೋದಲ್ಲ, ಅಷ್ಟು ಗಟ್ಟಿ ಅದ ಮೇಲಿಂದ. ಅದು ಒಂದ್ಸಲ ಪಟ್ಟಂತ ಹೊಡಿತು ಒಳಗೆ ಹೋತಂದ್ರೆ ಇಡೀ ಬಿಲ್ಡಿಂಗ್ ದಬ ಬಿದ್ದ ಉಂಟು, ಒಳಗಿನೆಲ್ಲ ಬಿಟ್ಟು ಹೋಗ್ತಾವ. ಸಪ್ತ ಧಾತು ನಿರ್ಮಿತವಾದ ಈ ಬಿಲ್ಡಿಂಗ್ ಅದಲ್ಲ, ಇದು ಶ್ರವಣ ಮನಕಾನಂದ ಬೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭವಗಳ ಇಹ ಪರಂಗಳಿತ ಸಲುವುದು, ಭುವನ ಪಾವನ ನೆನಪ ಲಕ್ಷ್ಮೀ ಧವನ ಮಂಗಳಗತಿ ಗೊತ್ತ ಆಲಿಪದ ಭೂಸುರು ಜನಜನತೆ ಅಂತ ನಾವು. ಆ ಶ್ರವಣ ಏನಾಗ್ತದೆ, ಈ ದೇಹ ಎಂಬುದು ಭುವನ ಆಗ್ತದೆ. ಸನ್ಮಾನ್ಯನಾಗಿರ್ತಕ್ಕಂತಹ ಆ ಬಿಂಬನಾಗದ ಹರಿ ಏನಪ್ಪ ಒಳಗಡೆ ಕೂತ್ಕೊಂಡಿದ್ದಾನೆ, ಆತನ್ನ ನೋಡ್ಲಿಕ್ಕೆ ಬೇಕಾದಂತ ಕಾರ್ಯ ನನ್ನ ಕಿವಿಯಲ್ಲಿರ್ತಕ್ಕಂತ ಸಮಸ್ತ ದೇವತೆಗಳು ದೇವತೆಗಳು ಕೆಲಸ ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಯಾಕ ಅಂದ್ರೆ ಈ ಕಿವಿಯಲ್ಲಿರ್ತಕ್ಕಂಥ ದೇವತೆಗಳೇ ಅಷ್ಟದೊಳ ಕ್ರಮದಲ್ಲಿ ಇರ್ತಾರೆ. ಅಲ್ಲಿ ಪ್ರಾದೇಶ ನಾಮಕ ಮತ್ತು ಪ್ರಾಜ್ಞ ನಾಮಕ ಒಳಗಡೆ ಕೂತ್ಕೊಂಡಿದ್ದಾನೆ. ಅಲ್ಲ ಮೂಲೇಶ ಇರ್ತಾನೆ. ಯಾಕಂದ್ರೆ ನಾನ್ ಯಾರು ಅಂತ ಗೊತ್ತಾಗ್ಬೇಕು. ಶ್ರವಣದಿಂದ ಮಾತ್ರ ಸಾಧ್ಯ ಆಗ್ತದೆ. ಹೂಯ್ಯ ನಾನ್ ಯಾರು, ನಾನು ಎದಕ್ ಬಂದೇನೆ, ನಾನು ಏನ್ ಮಾಡ್ಬೇಕು ಅಂಬೋದು ಈ ತತ್ವಜ್ಞಾನ ನನ್ಗೆ ಗೊತ್ತಾಗ್ಬೇಕು. ಇದು ಶ್ರವಣದಿಂದ. ಅದಕ್ಕೆ ಹೋಗಪ್ಪ ಸಾರಿ ಹೋಗು, ಕೇಳು, ಅವ್ರೇನು ಬಂದ ಹೇಳ್ತಾರ ಅವ್ರು ಕೇಳು 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 ಅಂತ ಹೇಳ್ತಾರೆ. ಈ ಕಾರಣ ಅಂದ್ರೆ ನಾನ್ ಯಾರು ಅಂತ ಗೊತ್ತಾಗ್ಬೇಕು. ಅಲ್ಲಿ ಹೋದಾಗ ಗೊತ್ತಾಗ್ಬೇಕು. ಕಣ್ಣು ಹೆಂಗ ಗುರುಗಳಿಗೆ ನಮ್ಗೆ ಸಂಬಂಧ ಬೀಳುತ್ತದೋ, ಅದ್ರ ಕಿವಿ ಆ ಜ್ಞಾನಕ್ಕೂ ನನಗೆ ಸಂಬಂಧ ಬೀಳುತ್ತದೆ. ಇದನ್ನ ಎಲ್ಲಿ ರಾಮಾಯಣದಲ್ಲಿ ಏನಪ್ಪ ಅಂದ್ರೆ ಆ ಯಾರು ನಮ್ಮ ಸೂರ್ಯನ ಪುತ್ರರಾಗಿರ್ತಕ್ಕಂತಹ ವಾಲಿ ತಮ್ಮ ಸುಗ್ರೀವಿಗೂ ಆ ರಾಮದೇವರಿಗೂ ನಡುವ ಮುಖ್ಯ ಪ್ರಾಣದ ಹೆಂಗ ಕಲಿಸ್ತಾರೋ, ಸಖ್ಯವನ್ನು ಕಲಿಸ್ತಾರ. ಹಂಗ ಈ ದೇಹದೊಳಗ ಮುಖ್ಯ ಪ್ರಾಣದ ಕುತ್ಕೊಂಡು ಈ ಕಿವಿಯಿಂದ ಬರ್ತಕ್ಕಂಥ ಶಾಸ್ತ್ರದ ಜ್ಞಾನವನ್ನ ಸುಗ್ರೀವಂತೆ ಬಂದು ಅದು ಏನಪ್ಪ ಒಳಗೆ ಇದ್ದಂತ ಬಿಂಬಕ್ಕೆ ಸ್ಪರ್ಶ ಮಾಡ್ತಾ ಇರ್ತಾರೆ. ಅಲ್ಲಿ ಸುಗ್ರೀವ ಅನುಮಾನ ಪಟ್ಟ, ನಾವು ಇಲ್ಲಿ ಅನುಮಾನ ಪಡ್ತೀವಿ. ಅವ್ರು ಹೇಳ ಸರಿಗಿದಲ್ಲಿ ಜಾಸ್ತಿ ಏನ ಹೇಳಕತ್ತಾರವ, ಕರೆಕ್ಟ್ ಅದ್ರಲ್ಲಿ ನೋಡಿ ಸುಮ್ಮನೆ ಏನೇನೋ ಅದರ್ಲಕತ್ತಾರ, ಏನೇ ಹೇಳ್ತಾನ ಅಂತ ಅನುಮಾನ ಬರ್ತದೆ. ಇದು ಸುಗ್ರೀವನ ಚಿಂತನೆ. ಬಲಾಢ್ಯವಾದ ವಾಲಿ ಇದ್ದಾನ, ಆತನ ರಕ್ಷಣೆ ಮಾಡೋದಂದ್ರೆ ಒಳಗ ಇಂದ್ರಿಯವ್ರು ಕೂತ್ಕೊಂಡು ಜೀವಾಭಿಮಾನ ದೇವತೆಗಳು ಇದ್ದಾರ, ಅವ್ರ ಹತ್ರ ಹೋಗಿ ವಿಚಾರ ಮಾಡಕ್ ನಾವು ಅವ್ರ ಚಿಂತನೆ ಮಾಡಕ್ ಬರಂಗಿಲ್ಲ ನನಗೆ. ಅದಕ್ಕೆ ನಾವು ಪ್ರತಿಯೊಂದರಲ್ಲೂ ಪರಮಾತ್ಮ ವ್ಯಾಪಾರದೊಳಗ
ಆತನ ಚಿಂತ ಹನುಮ ಆನೆ ಇಟ್ಕೊ ಇದು ಸುಗ್ರೀವನ ಉಪಾಸನೆ. ಹಿಂದೆ ವಾಯುದೇವರಿದ್ದಕ್ಕೆ ಆ ವಾಯುದೇವರು ಇದ್ದಾರ ಎಂಬ ಸಹಿತ ಗೋಚರಿಸಿದ ಇಲ್ಲಪ್ಪ ನೀನು ಅಗ್ನಿ ಸಾಕ್ಷಿ ನಂಗ ದೋಸ್ತಿ ಮಾಡ್ಕೊ ಅಂತ ಪ್ರಮಾಣ ಪೂರ್ವಕವಾಗಿ ಹೇಳ್ಬೇಕಂತ ಹೇಳ್ತಾನೆ. ಈ ರೀತಿ ನಮ್ಮ ರಾಮಾಯಣದಲ್ಲಿ ಬರ್ತಕ್ಕಂಥ ಚಿಂತನೆ, ಸುಂದರ ಕಾಂಡದಲ್ಲಿ ಚಿಂತನೆ. ಯಾಕಂದ್ರೆ ಸುಂದರ ಕಾಂಡ ಇರೋದೇ ಒಳ ಪರಮಾತ್ಮ ವ್ಯಾಪಾರ ಪೂರ್ವ ದರ್ಶನ. ಅಲ್ಲೇ ಕಳೆದು ಹೋದಂತ ಸೀತಮ್ಮ ಅಂದ್ರೆ ನನ್ನ ಮನಸ್ಸನ್ನ ತಂದು ಕೊಡ್ಲಕ್ ಹುಡ್ಕೊಂಡ್ ಬರ್ಲಕ್ ಮುಖ್ಯ ಪ್ರಾಣದವ್ರು ಹೋಗ್ಬೇಕಲ್ಲ. ನನ್ನ ಮನಸ್ಸು ಸೀತ, ನನ್ನ ಬುದ್ಧಿ ರಾಮ, ನನ್ನ ಬಿಂಬ ರಾಮ. ಆ ಮನಸ್ಸನ್ನ ಕಳ್ಕೊ ಹೋಗ್ಬಿಟ್ಟದೆ, ಯಾವ್ದಾದ್ರು ಆಸೆ ಬಿಟ್ಟಿದ್ದೀನಿ ನಾನು. ಅದನ್ನ ತಂದೆಪ್ಪು ಈ ಎಲ್ಲ ಉಪಾಸನೆಗೆ ಬೇಕಾದಂಥದ್ದು ಯಾವುದು ಶ್ರವಣ ನಾಮಕ ಈಶಾನಾಯ ನಮ ಉಗ್ರಾಯ ನಮ ಎಂಬ ಚಿಂತನೆ ನಮಗೆ ವಿಶೇಷವಾಗಿ ಚಿಂತನೆಗೆ ಹಚ್ಚಿಕೊಡ್ತದೆ. ಈ ರೀತಿ ಆ ಉಗ್ರನ ಉಪಾಸನೆ ಏನಪ್ಪ ನಾವು ಮಾಡ್ಕೊಂಡು ಹೋದ ಮಾತ್ರ ಸಾಧ್ಯ ಇದೆ. ಊರ್ಜಾಯ ನಮ ಅಂತ ಬರ್ತದೆ, ಎಡಕಿವಿಗೆ ಬರ್ತದೆ. ಎಡಕಿವಿಯಲ್ಲಿ ಏನಪ್ಪಾ ಅಂದ್ರೆ ಏನಾಗ್ತದ್ರೆ, ಎಡಕಿವಿ ಬೇಡ ಬೇಡ ಅಂತಂದ್ರೆ ಎಲ್ಲ ದೇವತೆಗಳು ದೈತ್ಯರ ಅಪಾರ ಆಗ್ತದೆ. ನಾವು ಯಾರಿಗಾರು ಹೇಳ್ಬೇಕಾದ್ರೆ ಪಟ್ಟ ಬಲಗಿವು ಹೇಳ್ತೇವೆ ಹೊರತು ಎಡಗಿವಿ ಹೇಳಂಗಿಲ್ಲ. ಬಗಲಾಗ ಕುತ್ಕೊಂಡಿದ್ರೆ ಏನಾದ್ರೆ ಅಣ್ಣ ಸುಮ್ಮನೆ ಏನಂತ ಎಡಗಡೆ ಅಂದ್ರೆ ಅದು ಅವಶ್ಯಕತೆ ಇಲ್ಲದಂತಹದ್ದು. ಆದ್ರೆ ಬೇಕು ಏನಂದ್ರೆ ಯಾವ ಶಬ್ದವನ್ನ ಪರಮಾತ್ಮ ಬಿಂಬಕ್ಕೆ ಬೇಕಾಗಿತ್ತು ಆ ಶಬ್ದವನ್ನು ಇಟ್ಟುಕೊಂಡು ಬ್ಯಾಡಾದ ಶಬ್ದವನ್ನು ಹೊರಗಡೆ ಕಳಿಸ್ತಕ್ಕಂಥ ಕಾರ್ಯ ಒಂದು. ಇನ್ನ ಎಲ್ಲ ಕಡೆಗಳು ಶಬ್ದಗಳು ಮೊದಲು ಬಂದ್ ಬೀಳೆ ಅಂತ ಈ ಕಡೆಯಿಂದ ದಕ್ಷಿಣ ಏನಪ್ಪ ಪೂರ್ವ ಪಶ್ಚಿಮ ಉತ್ತರ, ಪೂರ್ವದಿಂದ ಪಶ್ಚಿಮದಿಂದ ಉತ್ತರದಿಂದ ದಕ್ಷಿಣದಿಂದ, ಉತ್ತರ ಮತ್ತು ದಕ್ಷಿಣ ದಿಕ್ಕಿಂದ ಬರ್ತಕ್ಕಂಥ ಎಲ್ಲವೂ ಏನು ಅದಕ್ಕೆ ಎರಡು ಕಡೆ ಅಂದ್ರೆ ದಕ್ಷಿಣ ದಿಕ್ಕಿಂದ ಯಮದೇವರು ಏನ್ ಮಾಡ್ತಾರ, ಯಮ ಧರ್ಮನಾಗಿ ಏನಪ್ಪ ಅಂದ್ರೆ ಬುದ್ಧಿಯನ್ನು ಹೇಳ್ತಾ ಇದ್ರೆ ಅದು ಎಡಗಡೆ ಕಿವಿಯಿಂದ ಒಳಗಡೆ ಹೋಗ್ಬೇಕು. ಬಲಗಡೆಯಿಂದ ಹೇಳಿದ್ರು ಪಶ್ಚಿಮ ಇದು ಉತ್ತರ ದಿಕ್ಕಿಂದ ಮಹಾರುದ್ರ ದೇವರು ಏನಪ್ಪ ಅಂದ್ರೆ ಲಯಕರ್ತರಾಗಿರ್ತಕ್ಕಂಥ ಯಾವ್ದು ನಂಗೆ ಲಯ ಎಂಬುದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಬಲದಿವಿಯಿಂದ ಗೊತ್ತಾಗ್ತದ ಅಂತ ಹೇಳ್ತಾರೆ. ರುದ್ರದೇವರು ಆ ಮಹಾವೈಷ್ಣವ ಸಿದ್ಧಾಂತವು ನಮ್ಗೆ ಹೇಳ್ಕೊಡ್ತಾರ ಅಂತ ಗೊತ್ತಾಗ ಬಲಕಿವಿಯಿಂದ. ಈ ರೀತಿ ಎಡ ಮತ್ತು ಬಲಕಿವಿಯ ಉಪಾಸನೆ ನಾವು ಅತ್ಯಂತ ಸುಲಭವಾಗಿ ಚಿಂತನೆ ಮಾಡ್ಕೊಳಕ್ ಬರ್ತದೆ. ಅದಕ್ಕೆ ಉಗ್ರಾಯ ನಮ ಊಚಿ ಈಶಾನಾಯ ನಮ ಅಂತ ಬರ್ತದೆ. ಉಗ್ರ ಜೋರ್ಜಟಿ ಇದು ಬರ್ತ ನೋಡಲ್ಲಿ ಉತ್ತರ ದಿಕ್ಕಿಗೆ ಬರ್ತಿದ್ವಿ. ನಮ್ಮ ಮುಖದಿಂದ ಮುಖ ಪೂರ್ವ ಪಶ್ಚಿಮ ಕೆಳಗೆ ಎರಡು ದ್ವಾರಗಳು, ಉತ್ತರ ದಿಕ್ಕಿಗೆ ಒಂದು ದಕ್ಷಿಣ ದಿಕ್ಕಿಗೆ ಒಂದು. ಮುಖದಲ್ಲೇ ಪೂರ್ವ ದಿಕ್ಕಿಗೆ ಎರಡು ಕಣ್ಣು, ಎರಡು ಮೂಗು, ಒಂದು ಬಾಯಿ, ಇವು 5 ದ್ವಾರಗಳು. ಉತ್ತರ ದ್ವಾರ ಒಂದು, ದಕ್ಷಿಣ ದ್ವಾರ ಒಂದು, ಅಧೋ ದ್ವಾರ 2. ಈ ರೀತಿ ಈ ದೇಹದೊಳಗೆ ಬರ್ತಕ್ಕಂಥ 9 ದ್ವಾರಗಳು ಉಪಾಸನೆ ಹಚ್ಚಿಕೊಂಡ ಮಾತ್ರ ನನಗೆ ಈಶಾನಂದ ಉತ್ತರ ದಿಕ್ಕಿಂದ ಬರ್ತಕ್ಕಂಥ ರೂಪ ಯಾವುದು ಪರಮಾತ್ಮ ಏನಪ್ಪ ರುದ್ರದೇವರ ಉಪಾಸನೆ ಬರ್ತದೆ. ರುದ್ರದೇವರು ವಿಶೇಷವಾಗಿರ್ತಕ್ಕಂಥ ನನ್ನಲ್ಲಿ ಆ ಅನಂತ ಜನ್ಮದ ಉಪಾಸನೆ ನಿವಾರಣೆ ಮಾಡಿ ವೈಷ್ಣವ ದೀಕ್ಷೆಯನ್ನ ಯಾವುದು ಜೀವಿಗೆ ಅತ್ಯಂತ ಸಮೀಪದೋ ಅದನ್ನು ಮಾತ್ರ ಕೊಟ್ಟು ರಕ್ಷಣೆ ಮಾಡ್ತಾರ. ಈ ದಕ್ಷಿಣ ದಿಕ್ಕಿಗೆ ಯಮಧರ್ಮನಾಗಿ ಏನು ಅಧ್ಯಯನ ಮಾಡ್ತೇವಲ್ಲ ಆ ಎಲ್ಲ ಜ್ಞಾನಗಳು ಈಗ ನನಗೆ ಆ ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥ ಯಮಧರ್ಮನೇ ನನಗೆ ಸ್ತೋತ್ರ ಮಾಡಿಸ್ತಾನೇನೋ ಅಂತ ಅನುಸಂಧಾನ ಬಂದ ಮಾತ್ರ ಆ ಎಡಗಿವಿಯಲ್ಲಿ ಸಾಕ್ಷಾತ್ ಯಮಧರ್ಮರಾಯ ಕೂತ್ಕೊಂಡ ನಮಗೆ ಆ ಜ್ಞಾನವನ್ನು ನೀಡ್ತಾರ ಅಂತ ಹೇಳ್ತಾ ಇವತ್ತಿನ ಈ 4 ಮಾತುಗಳನ್ನ ಅಸ್ಮದ್ ಭೀಮಮೂರ್ತಿ ರಾಮ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರಿಗೆ ಸಮರ್ಪಣ ಮಾಡೋಣ. ಭರ್ತೀರಮಣ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಹರೇ ನಮ ಹರೇ ನಮ ಹರೇ ನಮ. ಇವತ್ತು ಸ್ವಲ್ಪ